ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 1ನೇ ಪಾದ 6ನೇ ಅಧಿಕರಣದೊಳಗೆ 17ನೇ ಸೂತ್ರವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಅಸದ್ವ್ಯಪದೇಶಾನ್ನೇತಿ ಚೇನ್ನ ಧರ್ಮಾಂತರೇಣ ವಾಕ್ಯಶೇಷಾತ್. ಇಲ್ಲಿ ಸೃಷ್ಟಿ ಪೂರ್ವದಲ್ಲಿ ಒಂದು ಅಸತ್ ಅನ್ನುವಂತಾದೆ ಇತ್ತು ಅಂತ ಹೇಳಿ ಇಲ್ಲಿ ಪೂರ್ವ ಪಕ್ಷಿ ಆಕ್ಷೇಪವನ್ನ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಶ್ರುತಿ ಅನ್ನುವಂತಹದ್ದು ಆ ರೀತಿ ಹೇಳ್ತದ ಅಂತ. ಅಸದೇವ ಮಗ್ರಮಾಸೀತ್ ಅಂತೇಳಿ ಶ್ರುತಿ ಹೇಳುವುದರಿಂದ ಅಸತ್ತಿನಿಂದಲೇ ಈ ಕಾರ್ಯರೂಪವಾದ ಪ್ರಪಂಚ ಹುಟ್ಟಿತು ಅಂತ ಅವನ ಒಂದು ವಾದ, ಪೂರ್ವಪಕ್ಷೀಯ ವಾದ. ಇದು ಸರಿಯಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಧರ್ಮಾಂತರೇಣ ವಾಕ್ಯಶೇಷಾತ್, ಅಲ್ಲಿ ಧರ್ಮಾಂತರದಿಂದ ಉಪದೇಶ ಮಾಡಿದ್ದರಿಂದ ಅಲ್ಲಿ ವಾಕ್ಯಶೇಷದಿಂದಲೂ ಕೂಡ ನಮಗ ತಿಳಿದು ಬರ್ತದೆ. ಆದ್ದರಿಂದ ಇಲ್ಲಿ ಅಸತ್ ಅನ್ನುವಂತಹದ್ದು ಇತ್ತಂತ ಹೇಳುದು ಇದು ಸರಿಯಲ್ಲ ಅನ್ನುವಂತ ಮಾತನ್ನ ಸೂತ್ರದಲ್ಲಿ ಹೇಳಿ ಆಚಾರ್ಯರು ಭಾಷ್ಯದಲ್ಲಿ ಅದನ್ನ ವಿಸ್ತರಣೆ ಮಾಡ್ತಾ ಇದ್ದಾರೆ. ನನು ಕ್ವಚಿತ್ ಅಸತ್ವಮಪಿ ಪ್ರಾಗುತ್ಪತ್ತೇಃ ಕಾರ್ಯಸ್ಯ ವ್ಯಪದಿಶತಿ ಶ್ರುತಿಃ ಅಸದೇವೇ ಇದಮಗ್ರಮಾಸೀತ್ ಇತಿ ಅಸದ್ವಾ ಇದಮಗ್ರ ಆಸೀತ್ ಇತಿ ಚ. ಇಲ್ಲಿ ಕ್ವಚಿತ್ ಅಂದ್ರೆ ಇಲ್ಲಿ ಕೆಲವರು ಅಂತ, ಕೆಲವು ಕಡೆಯಲ್ಲಿ ಪೂರ್ವ ಪಕ್ಷಿ ಹೇಳ್ತಾನೆ. ಇಲ್ಲಿ ಕ್ವಚಿತ್ ಅಸತ್ವಮಪಿ ಪ್ರಾಗುತ್ಪತ್ತೇ ಕಾರ್ಯಸ್ಯ ಅಂದ್ರೆ ಕಾರ್ಯ ಉತ್ಪತ್ತಿ ಆಗುವುದಕ್ಕಿಂತ ಪೂರ್ವದಲ್ಲಿ ಅಂತ. ಅಸತ್ವಂ ವ್ಯಪದಿಶತಿ, ಅಸತ್ಯ ಇತ್ತು ಅಂತೇಳಿ ಶ್ರುತಿ ಎನ್ನುವಂತಹದ್ದು ಉಪದೇಶ ಮಾಡ್ತದ ಅಂತ. ಈ ಕಾರ್ಯವಾಗಿರ್ತಕ್ಕಂಥದ್ದು ಜಗತ್ತು. ಈ ಜಗತ್ತು ಪ್ರಾಕ್ ಉತ್ಪತ್ತಿ ಅಂದ್ರೇನು, ಉತ್ಪತ್ತಿ ಆಗೋದಕ್ಕಿಂತ ಮೊದಲು. ಹೆಂಗ ಘಟ ಉತ್ಪತ್ತಿ ಆಗೋದಕ್ಕಿಂತ ಮೊದಲು ಮಣ್ಣನ್ನುವಂತಹದ್ದು ಬೇಕಂತ. ಮಣ್ಣಿನಿಂದಲೇ ಘಟ ತಯಾರಾಗ್ತದ. ಘಟ ಕಾರ್ಯ, ಮಣ್ಣು ಕಾರಣ. ಹಂಗ ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳ್ತಾನ, ಈ ಕಾರ್ಯವಾಗಿರ್ತಕ್ಕಂಥ ಜಗತ್ತು ಉತ್ಪತ್ತಿ ಆಗೋದಕ್ಕಿಂತ ಪೂರ್ವದಲ್ಲಿ ಅಸತ್ವಮಪಿ ವ್ಯಪದಿಸತಿ ಶ್ರುತಿ, ಅಲ್ಲಿ ಅಸತ್ ಅನ್ನುವಂತಹದಿತ್ತು ಅಂತೇಳಿ ಶ್ರುತಿ ಎನ್ನುವಂತಹದ್ದು ಹೇಳ್ತಾ ಇದೆ. ಚಾಂದೋಗ್ಯದಲ್ಲಿ ಹೇಳ್ತಾರೆ ಅಸದೇ ವೇದಮಗ್ರಮಾಸೀತ್. ಅಗ್ರೆ ಅಂತಂದ್ರೇನು, ಸೃಷ್ಟಿ ಪೂರ್ವದಲ್ಲಿ ಅಂತ. ಅಸತ್ ಏವ ಅಂತ ಹೇಳಿದ್ರಲ್ಲಿ ಅಸತ್ತೇ ಇತ್ತು ಅಂತ ಚಾಂದೋಗ್ಯ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇನ್ನು ತೈತ್ರಿಯ ಉಪನಿಷತ್ನಲ್ಲಿಯೂ ಕೂಡ ಅಸದ್ವಾ ಇದಮಗ್ರ ಆಸೀತ್. ಇದಂ ಅಂದ್ರೆ ಈ ನಾಮರೂಪ ಪ್ರಪಂಚ ಉತ್ಪತ್ತಿ ಪೂರ್ವದಲ್ಲಿ ಅಂತ. ಅಗ್ರೆ ಅಸತ್ ಅಸದ್ವಾ ಆಸೀತ್, ಅದು ಅಸತ್ಯ ಇತ್ತು ಅಂತ. ಸೃಷ್ಟಿ ಪೂರ್ವದಲ್ಲಿ ಅಸತ್ಯ ಇತ್ತು ಅಂತೇಳಿ ತೈತರಿಯ ಉಪನಿಷತ್ತು ಹೇಳ್ತದ, ಚಾಂದೋಗ್ಯ ಉಪನಿಷತ್ತು ಹೇಳ್ತದ. ತಸ್ಮಾತ್ ಆದ್ದರಿಂದ ಇಲ್ಲಿ ಅಸದ್ವ್ಯಪದೇಶಾತ್ ನ ಪ್ರಾಗುತ್ಪತ್ತೇ ಕಾರ್ಯಸ್ಯ ಅಂದ್ರೆ ಕಾರ್ಯದ ಉತ್ಪತ್ತಿ ಪೂರ್ವದಲ್ಲಿ, ಕಾರ್ಯದ ಜಗತ್ತು, ಕಾರ್ಯವಾಗಿರ್ತಕ್ಕಂಥ ಜಗತ್ತಿನ ಉತ್ಪತ್ತಿ ಪೂರ್ವದಲ್ಲಿ ಅಸದ್ವ್ಯಪದೇಶಾತ್. ಅಸತ್ ಅಂದ್ರೆ ಏನು, ಇಲ್ಲದ್ದು ಅಂತ. ಈಗ ಗಗನ ಕುಸುಮ ಅಂತಾರ, ಆಕಾಶದ ಹೂ ಅಂತಾರ. ಆಕಾಶದ ಹೂ ಯಾರು ನೋಡ್ಯಾರ? ಬಂಜೆ ಮಗ ಅಂತಾರ. ಬಂಜೆ ಮಗನ್ ಯಾರು ನೋಡೇ ಇಲ್ಲ. ಮಲದು ಕೋಡ್ ಅಂತಾರ. ಅವು ಅತ್ಯಂತ ಅಸತ್ತದವಂತವು. ಹಂಗ ಈ ಸೃಷ್ಟಿ ಪೂರ್ವದಲ್ಲಿ ಅಸತ್ಯ ಇತ್ತು ಅಂತ ಹಿಂಗ್ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಡು ಬಂದಿದ್ದರಿಂದ
ಅಸದ್ವ್ಯಪದೇಶಾತ್ ನ ಪ್ರಾಗುತ್ಪತ್ತೇಃ ಕಾರ್ಯಸ್ಯ ಸತ್ವಂ ಇತಿ ಚೇತ್. ಇಷ್ಟು ಅವನ ಪೂರ್ವ ಪಕ್ಷ ಪ್ರಶ್ನೆ ಅಂತ. ಇಲ್ಲಿ ಅಸತ್ ಅಂತ ಹೇಳುವಂತಹದ್ದು ಇದು ಅಂದ್ರೆ ಸೃಷ್ಟಿ ಹುಟ್ಟೋಕ್ಕಿಂತ ಮುಂಚೆ ಕಾರ್ಯ ಅನ್ನುವಂತಹದ್ದು ಅವಾಗ ಅದು ಸತ್ತಲ್ಲ, ಅದು ಅಸತ್ತು ಅಂತ ಈ ರೀತಿ ಪೂರ್ವ ಪಕ್ಷಿ ಆಕ್ಷೇಪ ಇದ್ರು. ಇನ್ನ ನ ಇತಿ ಬ್ರೂಮಃ, ಆ ಕಾರ್ಯ ಸತ್ತಲ್ಲ, ಅದು ಅಸತ್ ಅಂತ ಶ್ರುತಿ ಪ್ರಮಾಣ ಕೊಟ್ಟು ಹೇಳಿದ. ಆದ್ರೆ ಇದು ನ ಇತಿ ಬ್ರೂಮ, ಇದು ಸರಿಯಲ್ಲ ಅಂತ ಹೇಳ್ತಾರೆ. ಹಿಂಗೆ ಹೇಳ್ತಾ ಇದೆಯಲ್ಲ, ಇದು ನೀ ಹೇಳುವಂತಹದ್ದು ಯೋಗ್ಯವಾದಂತಹದ್ದಲ್ಲ. ಯಾಕಂತಂದ್ರೆ ನಹಿ ಅಯಂ ಅತ್ಯಂತ ಅಸತ್ವ ಅಭಿಪ್ರಾಯೇನ ಪ್ರಾಗುತ್ಪತ್ತೇಃ ಕಾರ್ಯಸ್ಯ ಅಸದ್ವ್ಯಪದೇಶಃ. ಅಯಂ ಅತ್ಯಂತ ಅಸತ್ವ ಅಭಿಪ್ರಾಯೇನ, ಇಲ್ಲಿ ಶ್ರುತಿ ಅನ್ನುವಂತಹದ್ದು ಅತ್ಯಂತ ಅಸತ್ತಾಗಿತ್ತು ಅಂತ ಹೇಳಿ ಈ ಅಭಿಪ್ರಾಯದಿಂದ ಅಲ್ಲಿ ಉಪದೇಶ ಮಾಡಿಲ್ಲ. ಕಾರ್ಯಸ್ಯ ಅಸದ್ವ್ಯಪದೇಶ ಅಂದ್ರೆ ಕಾರ್ಯ ಅನ್ನುವಂತಹದ್ದು ಸೃಷ್ಟಿ ಪೂರ್ವದಲ್ಲಿ ಅಸತ್ತಾಗಿತ್ತು ಅಂತ ಹೇಳಿ ಈ ಅಭಿಪ್ರಾಯದಿಂದ ಅಲ್ಲಿ ಹೇಳಿಲ್ಲ ಅಂತ ಹೇಳ್ತಾರ ಅವರು. ಅತ್ಯಂತ ಅಸತ್ವ ಅಭಿಪ್ರಾಯೇನ ಅಂದ್ರೆ ಅತ್ಯಂತ ಅಸತ್ಯಾಗಿತ್ತು ಅನ್ನುವಂತ ಅಭಿಪ್ರಾಯದಿಂದ ಶ್ರುತಿ ಅನ್ನುವಂತಹದ್ದು ನಮಗಲ್ಲಿ ಶ್ರುತಿ ಅಭಿಪ್ರಾಯ ಅದಿಲ್ಲ ಅಂತ ಹೇಳ್ತಾರ ಅವರು. ಕಿಂ ತರ್ಹಿ, ಹಾಗಾದ್ರೆ ಅಲ್ಲಿ ಏನು ಶ್ರುತಿ ಅಭಿಪ್ರಾಯ ಏನ್ ಅರ್ಥ ಅಂತಂದ್ರೆ ವ್ಯಾಕೃತ ನಾಮ ರೂಪತ್ವಾತ್ ಧರ್ಮಾತ್ ಅವ್ಯಾಕೃತ ನಾಮ ರೂಪತ್ವಂ ಧರ್ಮಾಂತರಂ. ಈಗ ವ್ಯಾಕೃತ ನಾಮ ರೂಪತ್ವಾತ್ ಧರ್ಮಾತ್, ಈಗ ಸೃಷ್ಟಿಯಾಗಿದ್ದು ಇವಾಗ ಈ ಪ್ರಪಂಚದಲ್ಲಿ ನಾವು ಏನೇನ್ ನೋಡ್ತೇವೋ ಪ್ರತಿಯೊಂದು ವಸ್ತುಗಳು ನಾಮರೂಪಗಳಿಂದ ವಿಭಾಗ ಆಗಿ ನಮಗ್ ಕಾಣ್ತಾ ಇದ್ದಾವ. ಈಗೆಲ್ಲ ಪೃಥ್ವಿ ನೋಡ್ತೀವಿ, ಜಲ ನೋಡ್ತೀವಿ, ಅಗ್ನಿ ನೋಡ್ತೀವಿ, ವಾಯು ಆಕಾಶ ಇವೆಲ್ಲವೂ ನಮ್ಗೆ ವಿಭಾಗದವಿಲ್ರಿ, ಎಲ್ಲ ಬೇರೆ ಬೇರೆಯಾಗಿ. ಮತ್ತು ಇವುಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಅನೇಕ ಪ್ರಾಣಿಗಳು, ಪಂಚಭೂತಗಳ ಕಾರ್ಯವಾಗಿರ್ತಕ್ಕಂಥ ಎಲ್ಲಾ ಭೂತಗಳ ಶರೀರಗಳು. ಇಲ್ಲಿ ಕೇವಲ ಮಾನವ ಶರೀರ ಒಂದೇ ಇಲ್ಲ, ಎಲ್ಲಾ ಪ್ರಾಣಿಗಳ ಶರೀರ, ಎಲ್ಲಾ ಪಕ್ಷಿಗಳ ಶರೀರ, ಅನೇಕ ಜೀವ ಜಂತುಗಳು, ಪಕ್ಷಿಗಳು, ಇಷ್ಟು ವಿಭಿನ್ನವಾಗಿ ನಾಮರೂಪಗಳಿಂದ ಇದು ಏನಾಗಿ ತೋರಕತೈತಿ. ವ್ಯಾಕೃತ ಅಂತಂದ್ರೆ ಇನ್ನು ನಾಮರೂಪಗಳಿಂದ ವ್ಯಕ್ತವಾಗಿ ತೋರುವುದು, ಪ್ರಕಟವಾಗಿ ತೋರುವುದು ಅಂತ. ಅದಕ್ಕಿಂತ ಅಂಥ ನಾಮರೂಪತ್ವ ಧರ್ಮಾತ್, ಆ ಧರ್ಮಕ್ಕಿಂತಲೂ ಭಿನ್ನವಾಗಿ ಅಂದ್ರೆ ಅವ್ಯಾಕೃತ ನಾಮರೂಪತ್ವಂ ಧರ್ಮಾಂತರಂ. ಅವು ಪೂರ್ವದಲ್ಲಿ ಅವ್ಯಾಕೃತವಾಗಿರ್ತಕ್ಕಂಥ ನಾಮರೂಪಗಳು ಉಳ್ಳದ್ದಾಗಿದ್ದು ಅನ್ನುವಂತಹದ್ದು ಇಲ್ಲಿ ಬೇರೆ ಧರ್ಮ ಅಂತ, ಧರ್ಮಾಂತರಂ. ಇಲ್ಲಿ ವ್ಯಾಕೃತ ನಾಮರೂಪ ಅನ್ನುವಂತಹದ್ದು ಇದು ಒಂದು ಧರ್ಮ. ಇದು ಈ ಪ್ರಪಂಚ ವ್ಯಾಕೃತ ನಾಮರೂಪಗಳಿಂದ ಕೂಡ್ಕೊಂಡದ್ದು, ಇದು ಒಂದು ಧರ್ಮ. ಇಲ್ಲಿ ಧರ್ಮಾಂತರ ಅಂತಂದಾಗ ಮತ್ತೊಂದು ಧರ್ಮ. ಮತ್ತೊಂದು ಧರ್ಮ ಯಾವುದು ಅಂತಂದ್ರೆ ಅವ್ಯಾಕೃತ ನಾಮರೂಪತ್ವ ಅನ್ನುವಂತಹದ್ದು ಬೇರೊಂದು ಧರ್ಮ ಅಂತ ಹೇಳ್ತಾರೆ. ಅವ್ಯಾಕೃತ ಅಂದ್ರೆ ಏನು, ನಾಮರೂಪಗಳು ತೋರಿಕೊಳ್ಳದೆ ಇರತಕ್ಕಂತಹದ್ದು. ಈಗ ಒಂದು ಆಲದ ಬೀಜ ಇರ್ತದೆ, ಅದರೊಳಗೆ ಒಂದು ದೊಡ್ಡ ವೃಕ್ಷ ಅಡಗಿಬಿಟ್ಟದ ಅದ್ರೊಳಗೆ, ಆದ್ರೆ ನಮಗ್ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅದರ ನಾಮರೂಪಗಳು ನಮಗ್ ವ್ಯಕ್ತ ಆಗಿಲ್ಲ. ಸೂಕ್ಷ್ಮವಾಗಿ ಆ ವೃಕ್ಷ ಅನ್ನುವಂತಹದ್ದು ಬೀಜದೊಳಗೆ ಅದ. ಯಾವಾಗ ನಾವು ಭೂಮಿ ಮೇಲೆ ಹಾಕಿದಾಗ ಅದು ಮೊಳಕೆ ಹೊಡೆದು ಬೆಳೆದು ದೊಡ್ಡ ಮರ ಆಗ್ತದಿಲ್ರಿ. ಅಂದ್ರೆ ಆ ಬೀಜದೊಳಗೆ ನಾವು ವೃಕ್ಷ ಐತಿ ಅಂತ ಹೇಳಲೇಬೇಕಲ್ಲ, ಅವ್ಯಕ್ತ ರೂಪ ಐತಿ ಅಂತ ಹೇಳಲೇಬೇಕಲ್ರಿ. ಮತ್ತ ಏನು ಅಸತ್ತಾಗಿರ್ತಕ್ಕಂತ ಬೀಜನೇ ಇಲ್ಲ ಅಂತ ತಿಳ್ಕೊ, ಬೀಜವೇ ಇಲ್ಲ ಅಂತಂದ್ರೆ ಮರ ತಾನೇ ಹುಡ್ತೈತೆ ಅದಕ್ಕೆ. ಮರಕ್ಕೆ ಒಂದು ಕಾರಣ ಬೇಕಲ್ರಿ. ಬೀಜವೇ ಕಾರಣ. ಮಾವಿನ ಮರ ಹುಟ್ಟಬೇಕಂದ್ರೆ ಮಾವಿನ ಬೀಜವೇ ಕಾರಣ. ಬೇವಿನ ಮರ ಹುಟ್ಟಬೇಕಂದ್ರೆ ಬೇವಿನ ಬೀಜವೇ ಕಾರಣ. ಆಲದ ಮರ ಹುಟ್ಟಬೇಕಂದ್ರೆ ಆಲದ ಬೀಜ ಅತಿ ಸೂಕ್ಷ್ಮ ಇರ್ತದೆ. ಆಲದ ಬೀಜ ಅಂತ ಅತಿ ಸಣ್ಣದಾಗಿರ್ತಕ್ಕಂತ ಬೀಜದಲ್ಲಿ ಅಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತಂದ್ರೆ ದೊಡ್ಡ ಮರವಾಗಿ ಬೆಳೆಯತಕ್ಕಂತ ಶಕ್ತಿ ಅದ್ರೊಳಗೆ ಒದಗೈತಿ, ಅಡಗೈತಿ ಅದ್ರೊಳಗೆ. ಅದು ಅವ್ಯಾಕೃತ ಆಗೈತಿ ಅಂತ.
ನಾಮರೂಪಗಳು ತೋರದೇ ಇರ್ತಕ್ಕಂಥ ಸ್ಥಿತಿ. ಅದಕ್ಕೆ ಇಲ್ಲಿ ಮತ್ತೊಂದು ಧರ್ಮ ಅಂತ ಹೇಳ್ತಾ ಇದ್ದಾರೆ. ಬೇರೊಂದು ಧರ್ಮ ಯಾವುದು ಅಂತಂದ್ರೆ ಅವ್ಯಾಕೃತ ನಾಮರೂಪತ್ವ ಅನ್ನುವಂಥದ್ದು ಏನದಲ್ಲ, ಅದು ಬೇರೊಂದು ಧರ್ಮ. ಅದು ಯಾವಾಗ ಐತಿ ಅಂತಂದ್ರೆ ಸೃಷ್ಟಿ ಪೂರ್ವದೊಳಗ ಅದ ಅಂತದು. ಸೃಷ್ಟಿ ಪೂರ್ವದೊಳಗ ಅಲ್ಲಿ ನಾಮರೂಪಗಳು ತೋರದೆ ಇರತಕ್ಕಂತ ಒಂದು ಸ್ಥಿತಿ, ಒಂದು ಅವಸ್ಥೆ, ಆ ಧರ್ಮ ಅನ್ನುವಂಥದ್ದು ಇದೊಂದು ಬೇರೊಂದು ಧರ್ಮ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ಯಾಕೃತ ನಾಮರೂಪತ್ವಂ ಧರ್ಮಾಂತರಂ. ಇಲ್ಲಿ ಅವ್ಯಾಕೃತ ಅಂದ್ರೆ ಏನು, ನಾಮರೂಪಗಳು ವಿಂಗಡಣೆ ಆಗದೆ ಇರತಕ್ಕಂತ ಒಂದು ರೂಪ, ಅದು ಇಲ್ಲಿ ಧರ್ಮ ಅಂತ. ಇದು ಮತ್ತೊಂದು ಧರ್ಮ. ಈಗ ಸೃಷ್ಟಿ ಆದ್ಮೇಲೆ ತೋರುವಂತಹದ್ದು ಇದು ವ್ಯಾಕೃತ ನಾಮರೂಪ. ವ್ಯಾಕೃತ ಅಂದ್ರೆ ಏನು, ವಿಭಾಗ ಮಾಡಲ್ಪಟ್ಟಾಗ ತೋರುವಂತ ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಧರ್ಮ ಇದು. ಇದು ಇದು ಈಗ ಸದ್ಯ ಅದಿದೆ. ಸೃಷ್ಟಿ ಕಾಲದಲ್ಲಿ ವ್ಯಾಕೃತ ನಾಮರೂಪಗಳಿಂದ ಧರ್ಮದಿಂದ ಈಗ ತೋರ್ತಾ ಇದೆ. ಸೃಷ್ಟಿ ಪೂರ್ವದಲ್ಲಿ ಏನಿತ್ತು ಅಂತಂದ್ರೆ ಅವ್ಯಾಕೃತವಾಗಿರ್ತಕ್ಕಂಥ ನಾಮರೂಪ ಧರ್ಮಗಳಿಂದ ಅದು ಕೂಡಿತ್ತು ಅಂತ. ತೇನ ಧರ್ಮಾಂತರೇಣ ಅಯಂ ಅಸದ್ವ್ಯಪದೇಶಃ ಪ್ರಾಗುತ್ಪತ್ತೇಃ ಸತ ಏವ ಕಾರ್ಯಸ್ಯ ಕಾರಣರೂಪೇಣ ಅನ್ಯಸ್ಯ. ತೇನ ಧರ್ಮಾಂತರೇಣ ಅಂದ್ರೆ ಆ ಧರ್ಮಾಂತರದಿಂದ ಅಂತ. ಆ ಧರ್ಮಾಂತರದಿಂದ ಇಲ್ಲಿ ಏನಾಗೈತಿ ಅಂತಂದ್ರೆ ಅಯಂ ಅಸದ್ವ್ಯಪದೇಶಃ ಪ್ರಾಗುತ್ಪತ್ತೇಃ. ಇಲ್ಲಿ ಪ್ರಾಗುತ್ಪತ್ತೇಃ ಅಂತಂದ್ರೇನು, ಈ ಜಗತ್ತು ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ಅಂತ. ಈ ಜಗತ್ತೇನಿ ಕಾಣಕತ್ತೈತಲ್ಲ ನಾವು, ಇದು ಕಾರ್ಯ. ಇದು ಈ ಕಾರ್ಯರೂಪವಾಗಿರ್ತಕ್ಕಂಥ ಪ್ರಪಂಚ ಹುಟ್ಟೋದಕ್ಕಿಂತ ಒಂದು ಪೂರ್ವದಲ್ಲಿ ಮುಂಚೆ ಏನು ಅದು ಇದ್ದುಕೊಂಡಿರ್ತಕ್ಕಂಥದ್ದು. ಕಾರ್ಯಸ್ಯ ಕಾರಣ ರೂಪೇಣ ಅನ್ಯಸ್ಯ ಅಂದ್ರೆ ಇಲ್ಲಿ ಹುಟ್ಟೋದಕ್ಕಿಂತ ಮುಂಚೆ ಕಾರ್ಯಕ್ಕಿಂತಲೂ ಭಿನ್ನವಾಗಿ ಅದು ಕಾರಣರೂಪವಾಗಿ ಅಲ್ಲಿ ಹೇಗಿದೆ ಅಂತಂದ್ರೆ ಅನನ್ಯವಾಗಿರ್ತಕ್ಕಂಥ ಒಂದು ಕಾರ್ಯವನ್ನ ಇಲ್ಲಿ ಅಸತ್ ಅಂತ ಹೇಳಿದ್ದಾರೆ ಅಂತ. ಕಾರ್ಯಸ್ಯ ಕಾರಣರೂಪೇಣ ಅನನ್ಯಸ್ಯ, ಅಲ್ಲಿ ಕಾರ್ಯ ಅನ್ನುವಂತಹದ್ದು ಕಾರಣ ರೂಪದಿಂದ ಅನನ್ಯವಾಗಿದೆ. ಅನನ್ಯ ಅಂದ್ರೇನು, ಬೇರೆಯಾಗಿ ತೋರ್ತಾ ಇಲ್ಲ ಅಂತ. ಈಗ ಕಾರ್ಯರೂಪ ಈಗ ತೋರ್ಲಿಕ್ಕತ್ತದ, ಆದ್ರೆ ಸೃಷ್ಟಿ ಪೂರ್ವದಲ್ಲಿ ಅದು ಕಾರಣ ರೂಪದಿಂದ ಅದು ಧರ್ಮಾಂತರದಿಂದ ತೋರ್ತಾ ಇದೆ ಅಂತ. ಧರ್ಮಾಂತರದಿಂದ ಇತ್ತು ಅಂತ. ಬೇರೊಂದು ಧರ್ಮ ಯಾವುದು, ಅವ್ಯಾಕೃತ ನಾಮರೂಪ ಎಂಬ ಧರ್ಮದಿಂದ ಸೃಷ್ಟಿ ಪೂರ್ವದಲ್ಲಿ ಈ ಕಾರ್ಯರೂಪವಾಗಿರ್ತಕ್ಕಂಥ ಜಗತ್ತು ಕಾರಣ ರೂಪದಿಂದ ಅದು ಇತ್ತು ಅಂತ ಹೇಳಿ ಹಿಂಗ ಅದಕ್ಕೆ ಅಸತ್ ಅಂತ ಕರೆದಾರ ಅಂತ ಹೇಳ್ತಾ ಇದ್ದಾರೆ ಅವರು. ಆ ಕಾರ್ಯವನ್ನು ಅನನ್ಯವಾಗಿರ್ತಕ್ಕಂಥ ಕಾರ್ಯವನ್ನ ಇಲ್ಲಿ ಅಸತ್ತು ಅಂತ ಹೇಳಿದ್ದಾರೆ ಅಂತ. ಅಯಂ ಅಸದ್ವ್ಯಪದೇಶ, ಈ ರೀತಿಯಾಗಿ ಅಸತ್ತು. ಯಾಕೆ ಅಲ್ಲಿ ನಾಮರೂಪಗಳು ತೋರದೆ ಇರೋದ್ರಿಂದ ಅದಕ್ಕೆ ಅಸತ್ ಅಂತ ಕರೆದ್ರೆ ಅಷ್ಟೇ. ಅಸತ್ತಿನಂತೆ ಅಂತ ಹೇಳ್ತಾರೆ, ಅಸತ್ಯ ಅಂತಲ್ಲ, ಅಸತ್ತಿನಂತೆ ಅಂತ ಹೇಳ್ತಾ ಇದ್ದಾರಂತ. ಕಥಮೇತದ್ದು ಅವಗಮ್ಯತೆ, ಇದು ನೀವು ಹ್ಯಾಕ್ ಹೇಳ್ತಾ ಇದ್ದೀರಿ, ಇದು ನಿಮ್ಗೆ ಹೆಂಗ್ ಗುರ್ತಾಯ್ತು ಅಂತ. ಅದಕ್ಕಂತಾರ ಅವರು ವಾಕ್ಯಶೇಷಾತ್. ಇಲ್ಲಿ ವಾಕ್ಯಶೇಷದಿಂದ ಅಂತ. ಇಲ್ಲಿ ವಾಕ್ಯಶೇಷ ಅಂತಂದ್ರೆ ಯತ್ ಉಪಕ್ರಮೆ ಸಂದಿಗ್ಧಾರ್ಥಂ ವಾಕ್ಯಂ ತತ್ ಶೇಷಾತ್ ನಿಶ್ಚೀಯತೆ. ಅಂದ್ರೆ ಯಾವ ಒಂದು ವಿಷಯ ಅನ್ನುವಂತಹದ್ದನ್ನ, ಒಂದು ವಾಕ್ಯ ಇದೆ ಅಂತ ತಿಳ್ಕೊಳ್ರಿ, ಅದರ ಅರ್ಥ ಅನ್ನುವಂತಹದ್ದು ನಮಗೆ ಉಪಕ್ರಮದಲ್ಲಿ ಗುರುತಾಗ್ತಾ ಇಲ್ಲ. ನಮಗದು ಸಂದೇಹದಿಂದ ಕೂಡ್ಕೊಂಡದ್ದು, ಸಂಶಯದಿಂದ ಕೂಡ್ಕೊಂಡದ್ದು. ಯಾವ ವಾಕ್ಯದ ಅರ್ಥ ಅನ್ನುವಂತಹದ್ದು ಉಪಕ್ರಮದ ಪ್ರಾರಂಭ ಅಂತವಾಗ ನಾವು ಪ್ರಾರಂಭ ಮಾಡುವಾಗ ಅಲ್ಲಿ ಒಂದು ವಾಕ್ಯದ ಅರ್ಥ ಅನ್ನುವಂತಹದ್ದು ಯತ್ ಉಪಕ್ರಮೆ ಸಂದಿಗ್ಧಾರ್ಥಂ ವಾಕ್ಯಂ, ಸಂದೇಹದಿಂದ ಕೂಡಿಕೊಂಡಿರ್ತಕ್ಕಂಥ ವಾಕ್ಯ ಅಂತ. ತತ್ ಶೇಷಾತ್ ನಿಶ್ಚಯತೆ ಅಂತ. ಅದನ್ನ ನಾವು ಏನ್ ಮಾಡ್ತೀವಿ, ಸಂಶಯದಿಂದ ಕೂಡಿಕೊಂಡಿರ್ತಕ್ಕಂಥ ಆ ವಾಕ್ಯದ ಅರ್ಥವನ್ನ ಅಲ್ಲಿ ಉಳಿದಿರ್ತಕ್ಕಂಥ ಇನ್ನು ಬೇರೆ ವಾಕ್ಯಗಳದಾವಲ್ರಿ, ತತ್ ಶೇಷಾತ್ ನಿಶ್ಚಯತೆ ಅಂತ. ಆ ಉಳಿದ ವಾಕ್ಯಗಳಿಂದ ಅದನ್ನ ನಾವು ನಿಶ್ಚಯ ಮಾಡ್ಕೊಳ್ತೀವಿ ಅಂತ. ಆ
ವಾಕ್ಯ ಭಾಗದಿಂದ ನಾವೇನ್ ಮಾಡ್ತೀವಿ ಅಲ್ಲಿ ಒಂದು ಯಾಕೆ ಸಂಶಯದಿಂದ ಕೂಡ್ಕೊಂಡೈತೆ ಅದು ಉಪಕ್ರಮದೊಳಗ ಸಂಶಯದಿಂದ ಕೂಡಿಕೊಂಡು ಆ ವಾಕ್ಯದ ಅರ್ಥ ಅನ್ನುವಂತಹದ್ದು ನಮಗೆ ತಿಳಿಯದೇ ಹೋದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವಾಗ ಉಳಿದಿರ್ತಕ್ಕಂಥ ವಾಕ್ಯದಿಂದ ಅದನ್ನ ನಾವು ನಿಶ್ಚಯ ಮಾಡ್ಕೋತೀವಿ ಅಂತ. ಅದಕ್ಕೆ ಇಲ್ಲಿ ವಾಕ್ಯ ಶೇಷ ಅಂತ ಕರೀತಾರ. ಇಹ ಚ ತಾವತ್ ಅಸದೇವೇದಮಗ್ರಮಾಸೀತಿ ಅಸತ್ ಶಬ್ದೇನ ಉಪಕ್ರಮೇ. ಇಲ್ಲಿ ಶ್ರುತಿಯೊಳಗ ಅಸದೇವೇದಮಗ್ರಮಾಸೀತ್ ಅಂತ ಶ್ರುತಿ ಹೇಳ್ತಲ್ಲಿ. ಅಂದ್ರೆ ಅಸತ್ ಅನ್ನುವಂತಹದ್ದೇ ಸೃಷ್ಟಿ ಪೂರ್ವದಲ್ಲಿ ಇತ್ತು ಅಂತೇಳಿ ಅಲ್ಲಿ ಅಸತ್ ಅನ್ನುವಂತ ಶಬ್ದದಿಂದ ಅಲ್ಲಿ ಪ್ರಾರಂಭ ಆಗ್ಯದ, ಉಪಕ್ರಮ ಆಗೈತದ. ಯತ್ ತದೇವ ಪುನಃ ತತ್ ಶಬ್ದೇನ ಪರಾಮೃಶ್ಯ ಸತ್ ಇತಿ ವಿನಿಶಿನಸ್ತಿ. ಅಲ್ಲಿ ಅದೇ ವಸ್ತುವನ್ನ ಈಗ ರಾಮ ಮರವನ್ನು ಹತ್ತಿದನು, ಅವನು ಹಣ್ಣನ್ನು ಹರಿದನು, ಅವನು ಅಂತಂದಾಗ ಅಲ್ಲಿ ರಾಮನನ್ನೇ ನಾವು ಹೇಳ್ತೇವಿಲ್ರಿ ಅವಾಗ. ಈಗ ರಾಮ ಅಲ್ಲಿ ಸರ್ವನಾಮ ಪದ ಅಂತದು. ಇಲ್ಲಿ ಮೊದಲೇನ್ ಹೇಳಿತು, ಶ್ರುತಿ ಎನ್ನುವಂತಹದ್ದು ಅಸತ್ಯೇವ ಆಸೀತ್, ಸೃಷ್ಟಿ ಪೂರ್ವದಲ್ಲಿ ಅಸತ್ಯ ಇತ್ತು ಅಂತ ಹೇಳಿ ಅಲ್ಲಿ ಉಪಕ್ರಮವನ್ನ ಮಾಡಿ ಮತ್ತು ಪುನಃ ಅಲ್ಲಿ ಏನ್ ಹೇಳ್ತು ಅಂತಂದ್ರೆ ತದೇವ ಪುನಃ ತತ್ ಶಬ್ದೇನ, ಅಸತ್ತಿತ್ತು ಅಂತ ಹೇಳ್ತಲ್ಲ ಅದನ್ನ ತತ್ ಅಂದ್ರೆ ಅದು, ಅದು ಅಂತಂದ್ರೆ ಇಲ್ಲಿ ಯಾವ್ದನ್ನ ಅಸತ್ ಅಂತ ನಾವು ಹೇಳಿದ್ದೇವೋ ಅದನ್ನೇ ಸತ್ ಶಬ್ದದಿಂದ ಏನ್ ಹೇಳ್ತದದು ಪರಾಮೃಶ್ಯ ಸತ್ ಇತಿ ವಿಸಿನಸ್ತಿ. ಅಂದ್ರೆ ಮೊದಲು ಅದನ್ನ ಅಸತ್ ಅಂತ ಹೇಳಿ ಶ್ರುತಿಯೊಳಗೆ ಹೇಳಿಕೊಂಡು ಬಂದು ಅಲ್ಲಿ ಒಂದು ನಿಶ್ಚಯ ನಮಗೆ ಆಗದೇ ಇರುವುದರಿಂದ ಅಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅಸದೇವದ ಮಗ್ರ ಆಸೀತ್ ಅಂತ ಹೇಳಿ ಮೊದಲು ಅಸತ್ಯ ಆಗಿತ್ತಂತ ಹೇಳಿ ಉಪಕ್ರಮವನ್ನು ಮಾಡಿ ಮತ್ತೆ ಪುನಃ ಅದನ್ನ ಮೊದಲಲ್ಲಿ ಅಸತ್ ಶಬ್ದದಿಂದ ಅಲ್ಲಿ ತಿಳಿಸಿತ್ತದನ್ನ, ಅದೇ ವಸ್ತುವನ್ನು ಮತ್ತೆ ಮುಂದೆ ಏನ್ ಹೇಳಿತದು ಅದು ಅನ್ನುವಂತ ಶಬ್ದದಿಂದ ಅದು ಪರಾಮರ್ಶವನ್ನ ಮಾಡಿ ಸತ್ ಇತಿ ವಿಸಿನಷ್ಟಿ, ಅದು ಸತ್ತೇ ಆಗಿದೆ. ಸತ್ ತತ್ ಆಸೀತ್ ಅಂದ್ರೆ ಇನ್ನು ಸತ್ ಆಸೀತ್ ಅಂತ ಅಲ್ಲಿ ಶ್ರುತಿ ಅನ್ನುವಂತ ಮತ್ತೆ ಪುನಃ ಹೇಳ್ತದ. ತತ್ ಸದಾಸೀತ್, ತತ್ ಅಂದ್ರೆ ಅದು, ಸತ್ ಆಸೀತ್ ಅದು ಸತ್ತೇ ಆಗಿದೆ ಅಂತೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಪರಾಮರ್ಶೆ ಮಾಡಿ ಏನ್ ಹೇಳೈತಿ ಅದೇ ವಸ್ತುವನ್ನ ಯಾವುದನ್ನ ಅಸತ್ತಾಗಿತ್ತು ಅಂತ ಹೇಳ್ತೋ ಅದೇ ವಸ್ತುವನ್ನದು ಪರಾಮರ್ಶೆ ಮಾಡಿ ಸತ್ ಆಸೀತ್, ತತ್ ಅಂದ್ರೆ ಅದು ಸದಾಸೀತ್ ಅದು ಸತ್ ಆಗಿತ್ತು ಅಂತ ಹೇಳಿ ಈ ರೀತಿಯಾಗಿ. ಅತಶ್ಚ ಪೂರ್ವಾಪರ ಕಾಲ ಸಂಬಂಧಾತ್ ಆಸೀತ್ ಶಬ್ದಾನುಪಪತ್ತೇಹೇ. ಇಲ್ಲಿ ಅತಶ್ಚ ಅಂತಂದ್ರೆ ಅಸತಶ್ಚ, ಅಸತಶ್ಚ ಅಂತಂದ್ರೆ ಇಲ್ಲಿ ಆ ಸತ್ ಅನ್ನುವಂತ ಒಂದು ವಿಶೇಷಣಗಳಿಂದ ಇಲ್ಲಿ ತಿಳಿಸೈತೆ ಅಂತ ಹೇಳ್ಕೊಂಬಂದ್ರ ಅವ್ರು. ಯಾಕಂದ್ರೆ ಸದಾಸೀತ್ ಅಂತೇಳಿ ಅಲ್ಲಿ ಆ ಶ್ರುತಿಯೊಳಗ ಮತ್ತೆ ಮುಂದೆ ಪರಾಮರ್ಶೆ ಮಾಡಿ ಹೇಳೈತಂದ ಬಳಕ ಅಲ್ಲಿ ಸತ್ ಅನ್ನುವಂತ ವಿಷಯ ತಿಳಿಸ್ಕೊಂಡು ಬಂದು. ಆದ್ರೆ ಆ ಸತ್ತಿಗೆ ಏನ್ ಹೇಳ್ತಾ ಇದ್ದಾರಂತಂದ್ರೆ ಅತ ಅಸತಶ್ಚ ಪೂರ್ವ ಪರಕಾಲ ಸಂಬಂಧಾತ್ ಅಂದ್ರೆ ಹಿಂದಿನ ಮುಂದಿನ ಕಾಲಗಳ ಒಂದು ಸಂಬಂಧ ಅನ್ನುವಂತಹದ್ದು ಅದಕ್ಕೆ ಇಲ್ಲ ಅಂತ. ಯಾವುದಕ್ಕ? ಅಸತ್ತಿಗೆ ಅಂತ. ಯಾವ್ದು ಅಸತ್ತದ ಅದಕ್ಕೆ ಹಿಂದಿನ ಕಾಲ ಮುಂದಿನ ಕಾಲ ಅಂತ ಹೇಳಕ್ ಬರ್ತದಂತ? ಈಗ ಬಂಜೆ ಮಗ ಅಂತಾರ, ಅವ ಹಿಂದೆ ಯಾವಾಗ ಹುಟ್ಟಿದ ಅಥವಾ ಈಗ ಎಷ್ಟು ದೊಡ್ಡವಾಗ್ಯಾನ, ಮುಂದೆ ಹೆಂಗ್ ಬೆಳಿತಾನ, ಏನ ಹೇಳಕ್ ಬರ್ತದನ್ರಿ ಅವನು? ಯಾಕೆ ಇಲ್ಲಲ್ಲ, ಇದ್ರಲ್ಲ ಅದು. ಹಂಗ ಯಾವುದು ಅಸತ್ತಾಗಿರ್ತದಲ್ಲ ಆ ಅಸದ್ ವಸ್ತುವಿಗೆ ಹಿಂದ ಮುಂದ ಅನ್ನುವಂತ ಕಾಲಗಳ ಸಂಬಂಧ ಅನ್ನುವಂತಹದ್ದು ಅಲ್ಲಿ ಇಲ್ಲ ಅಂತ ಹೇಳ್ತಾರ ಅವ್ರು. ಇಲ್ಲಿ ಆಚಾರ್ಯರು ಅದನ್ನ ಭಾಷ್ಯದಲ್ಲಿ ಅದನ್ನ ವಿವರಣೆ ಕೊಟ್ಕೊಂಡು ಬರ್ತಾ ಇದ್ದಾರೆ ಅವರು. ಆ ಬಳಕ ಪರ ಅಸತಶ್ಚ ಅಂದ್ರೆ ಅಸದ್ ವಸ್ತುವಿಗೆ, ಅಸತ್ತಿಗೆ ಅಂತ. ಪೂರ್ವ ಅಪರ ಕಾಲ ಅಸಂಬಂಧ. ಇಲ್ಲಿ ಪೂರ್ವ ಅಂತಂದ್ರೆ ಮೊದಲಿನ ಕಾಲ, ಅಪರ ಅಂದ್ರೆ ಮುಂದಿನ ಕಾಲ ಅಂತ. ಹಿಂದೂ ಮುಂದಿನ ಕಾಲದ ಒಂದು ಅಸಂಬಂಧಾತ್, ಸಂಬಂಧ ಅನ್ನುವಂತಹದ್ದು ಇಲ್ಲದೆ ಇರುವುದರಿಂದ ಆಸೀತ್ ಶಬ್ದಾನುಪಪತ್ತೇಹೇ. ಇಲ್ಲಿ ಆಸೀತ್ ಇತ್ತು ಅಂತೇನ್ ಹೇಳ್ತೇವಲ್ಲ ಇಲ್ಲಿ,
ಅದು ಇತ್ತು ಅಂತೇನು ಶಬ್ದ ಹೇಳ್ತದಲ್ಲ, ಅದಕ್ಕೆ ಅದು ಇಲ್ಲಿ ಅನುಪಪತ್ತೇ ಅಂದ್ರೆ ಅದು ಹೊಂದುವುದಿಲ್ಲ ಅಂತ ಇಲ್ಲಿ. ಅನುಪಪತ್ತೇಶ್ಚ ಆಸೀತ್ ಅನ್ನುವಂತ ಶಬ್ದವನ್ನ ಇಲ್ಲಿ ಅಸತ್ ಶಬ್ದಕ್ಕೆ ನಾವು ಹೊಂದಗಡೆ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಪೂರ್ವ ಮತ್ತು ಅಪರ, ಹಿಂದೂ ಮುಂದಿನ ಕಾಲಗಳ ಸಂಬಂಧ ಅನ್ನುವಂತಹದ್ದು ಇಲ್ಲದೆ ಇರುವುದರಿಂದ, ಎದಕ್ಕೆ ಅಸತ್ತಿಗೆ ಅಂತ. ಅಸತ್ತಿಗೆ ಹಿಂದೂ ಮುಂದಿನ ಕಾಲದ ಸಂಬಂಧ ಅನ್ನೋದು ಇಲ್ಲದೆ ಇರುವುದರಿಂದ ಇಲ್ಲಿ ಆಸೀತ್ ಇತ್ತು ಅನ್ನುವಂತ ಈ ಒಂದು ಶಬ್ದವನ್ನಲ್ಲಿ ಹೊಂದಿಸ್ಲಿಕ್ಕೆ ಬರಂಗಿಲ್ಲ ಅಂತ. ಈಗ ಒಬ್ಬ ರಾಜ ಇದ್ದ ಅಂತ ಹೇಳ್ಬೇಕಾರೆ ರಾಜ ಇರ್ಬೇಕಲ್ಲ, ಇದ್ರ ಅವಾಗ ಹೇಳಕ್ ಬರ್ತೈತಿ. ಇಲ್ಲಿ ಒಂದು ಮರ ಇತ್ತು ಇವಾಗಿಲ್ಲ ಅನ್ಬೇಕಾದ್ರಲ್ಲಿ ಇತ್ತು ಅಂದ್ಬೇಕಾದ್ರೆ ಅದು ಇದ್ದದ್ದೇ ಹೇಳ್ಬೇಕಾಕತ್ತೆ ಅಲ್ರಲ್ಲಿ. ಮತ್ತೆ ಇಲ್ಲಿ ಅಸತ್ ಅಂದ್ರೆ ಇಲ್ಲ ಅಂತಂದಾಗ ಆ ಇಲ್ಲ ಅನ್ನುವುದನ್ನ ಅದಕ್ಕೆ ಹಿಂದೂ ಮುಂದು ಕಾಲದ ಒಂದು ಸಂಬಂಧ ಇರ್ತೈತಿ ಅದಕ್ಕೆ ಇಲ್ಲ. ಯಾಕ ಅಸತ್ ಅಲ್ಲ, ಅದು ಅಸತ್ ಇಲ್ಲದ್ದು ಅಂತ. ಇಲ್ಲದೆ ಇರ್ತಕ್ಕಂತ ವಸ್ತುವಿಗೆ ಪೂರ್ವಕಾಲ ಅಥವಾ ಈಗಿನ ಕಾಲ ಮುಂದಿನ ಕಾಲ ಅಂತ ಹೇಳಿ ಈ ರೀತಿ ಸಂಬಂಧವನ್ನ ಹೇಳಕ್ ಬರಂಗಿಲ್ಲ ಅಂತ. ಆಯ್ತಾ. ಅಸದ್ವಾ ಇದಮಗ್ರ ಆಸೀತ್ ಇತ್ಯತ್ರಾಪಿ ತದಾತ್ಮಾನಂ ಸ್ವಯಂ ಅಕುರತ ಇತಿ ವಾಕ್ಯಶೇಷೆ ವಿಶೇಷಣಾತ್ ನ ಅತ್ಯಂತ ಅಸತ್ವಂ. ಇನ್ನ ತೈತ್ರಿಯ ಉಪನಿಷತ್ನಲ್ಲಿ ಅಸದ್ವ ಇದಮಗ್ರಮಾಸೀತ್ ಅಂದ್ರೆ ಇದಂ ಅಗ್ರೆ, ಈ ನಾಮರೂಪ ಪ್ರಪಂಚ ಸೃಷ್ಟಿ ಪೂರ್ವದಲ್ಲಿ ಇದು ಅಸತ್ತಾಗಿತ್ತು ಅಂತ ಹೇಳಿ ಈ ರೀತಿಯಲ್ಲಿ ಹೇಳಬೇಕಾದ್ರೆ ಅಲ್ಲಿ ತದಾತ್ಮಾನಂ ಸ್ವಯಂ ಅಕುರತ, ಅವನು ತನ್ನನ್ನೇ ತಾನೇ ಮಾಡಿಕೊಂಡ ಅಂತ. ಅಲ್ಲಿ ತನ್ನನ್ನು ತಾನೇ ಮಾಡಿಕೊಂಡ ಅಂತ ಹೇಳಿ ಈ ರೀತಿಯಾಗಿ ವಾಕ್ಯಶೇಷ ಅನ್ನುವಂತಹದ್ದು ಈ ರೀತಿ ವಿಶೇಷಣವನ್ನ ಕೊಟ್ಟಿದ್ದರಿಂದ ಅದು ಅತ್ಯಂತ ಅಸತ್ತ ಅಂತ ಹೇಳಕ್ ಬರಂಗಿಲ್ಲ. ಈಗ ತನ್ನನ್ನ ತಾನೇ ಮಾಡ್ಕೋಬೇಕಾಗಿತ್ತಂದ್ರೆ ಮತ್ತೆ ಅಲ್ಲಿ ಇಲ್ಲದೆ ಇದ್ದವನ್ ತನ್ನನ್ನು ತಾನೇ ಹೆಂಗ್ ಮಾಡ್ಕೋತಾನ, ಅವ ಇರಬೇಕಲ್ರ. ಇದ್ದವನ ತನ್ನನ್ನು ತಾನು ಮಾಡ್ಕೊಳಕ್ ಬರ್ತೈತಿ ಹೊರತು ಇಲ್ಲದೆ ಇದ್ದವನ್ ಮಾಡ್ಕೊಳಿಕ್ ಆಗೋದಿಲ್ಲ ಅಂತ. ಹಿಂಗಲ್ಲಿ ಒಂದು ವಿಶೇಷಣವನ್ನ ಕೊಟ್ಟಿದ್ದಾರೆ ಅಂತವ್ರು. ತದಾತ್ಮಾನಂ ಸ್ವಯಂ ಅಕುರತ ಇತಿ ವಾಕ್ಯಶೇಷೆ ವಿಶೇಷಣಾತ್ ನ ಅತ್ಯಂತ ಅಸತ್ವಂ. ಆದ್ರೆ ಇಲ್ಲಿ ಅತ್ಯಂತ ಅಸತ್ವವನ್ನ ನಾವು ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಇಲ್ಲಿ ಆ ಒಂದು ಶ್ರುತಿ ಅಭಿಪ್ರಾಯವನ್ನ ಹೇಳ್ಕೊಂಡು ಬಂದ್ರು. ಯಾಕಂದ್ರೆ ವಾಕ್ಯಶೇಷದಿಂದ ನಮಗೆ ನಿರ್ಣಯ ಆಕತಿ. ಈಗ ಅಲ್ಲಿ ವಾಕ್ಯಶೇಷದಲ್ಲಿ ಏನ್ ಹೇಳಿರ್ತಾರಲ್ಲ ಅದರಿಂದ ನಾವು ಅಲ್ಲಿ ನಿರ್ಣಯ ಮಾಡ್ಕೊಳ್ತೀವಿ ಅಂತ. ಇತಿ ವಾಕ್ಯಶೇಷೆ ವಿಶೇಷಣಾತ್ ನ ಅತ್ಯಂತ ಸತ್ವಂ ತಸ್ಮಾತ್ ಧರ್ಮಾಂತರೇಣೈವ ಅಯಂ ಅಸದ್ವ್ಯಪದೇಶಃ ಪ್ರಾಗುತ್ಪತ್ತೇಃ ಕಾರ್ಯಸ್ಯ ಪ್ರಾಗುತ್ಪತ್ತೇಃ ಅಂದ್ರೆ ಕಾರ್ಯವಾಗಿರ್ತಕ್ಕಂತ ಈ ಪ್ರಪಂಚ ಅನ್ನುವಂತಹದ್ದು ಉತ್ಪತ್ತಿ ಪೂರ್ವದಲ್ಲಿ ಅಂತ. ಇದು ಅಸದ್ವ್ಯಪದೇಶ ಅನ್ನುವಂತಹದ್ದು ಇಲ್ಲಿ ಧರ್ಮಾಂತರೇಣೈವ ಅಯಂ ಅಸದ್ವ್ಯಪದೇಶ, ಅಲ್ಲಿ ಬೇರೊಂದು ಧರ್ಮದಿಂದ ಅಂತ. ಬೇರೊಂದು ಧರ್ಮ ಅಂತಂದ್ರೆ ಇಲ್ಲಿ ಅವ್ಯಾಕೃತ ನಾಮರೂಪ ಧರ್ಮ ಅಂತ. ಆ ಅವ್ಯಾಕೃತವಾಗಿರ್ತಕ್ಕಂಥ ನಾಮರೂಪ ಧರ್ಮ ಅನ್ನುವಂತಹದ್ದು ಆ ಸೃಷ್ಟಿ ಪೂರ್ವದಲ್ಲಿ ಇತ್ತು ಅನ್ನೋದೇ ನಮಗಲ್ಲಿ ಗುರ್ತಾಕೈತಿ ಅಂತಲ್ಲಿ. ಸೃಷ್ಟಿ ಪೂರ್ವದೊಳಗ ಏನಿದೆ ಧರ್ಮಾಂತರೇಣ ಅಂತ ಅದು ಸೂತ್ರದಲ್ಲಿ ಬಂದದಲ್ಲಿ ಧರ್ಮಾಂತರೇಣ ವಾಕ್ಯಶೇಷಾತ್ ಅಂತ ಅಲ್ಲೇನು ಪ್ರಯೋಗ ಮಾಡಿದಾರಲ್ಲ ಅಲ್ಲಿ. ಹಾಗೆ ಇಲ್ಲಿ ಹುಟ್ಟೋದಕ್ಕಿಂತ ಮುಂಚೆ ಆ ಕಾರ್ಯ ಅನ್ನುವಂತಹದ್ದು ಅಸತ್ತಂತೇನು ಹೇಳ್ಯಾರಲ್ಲ ಅದು ಧರ್ಮಾಂತರದಿಂದ ಅಲ್ಲಿ ಹೇಳಿದ್ದಾರೆ. ಹಂಗಿಟ್ಕೊಂಡ್ರೆ ಇದು ಸರಿ ಆಕೈತಿ ಅಂತ ಹೇಳ್ತಾರ ಅವ್ರು. ನಾವು ಹಾಗೆ ನಿಶ್ಚಯ ಮಾಡ್ಕೋಬೇಕು. ಅದು ಬೇರೊಂದು ಧರ್ಮದಿಂದ ಇದೆ ಅಂತ. ಅಂದ್ರೆ ಬೇರೊಂದು ಧರ್ಮ ಅಂದ್ರೆ ಅವ್ಯಕ್ತ ನಾಮರೂಪ ಧರ್ಮದಿಂದ ಅಂತ. ಅವ್ಯಾಕೃತ ಅಂದ್ರೆ ಏನು? ನಾಮರೂಪಗಳು ತೋರದೇ ಇರತಕ್ಕಂತ ಒಂದು ಅವಸ್ಥೆ. ಆ ಒಂದು ಧರ್ಮದಿಂದ ಸೃಷ್ಟಿ ಪೂರ್ವದೊಳಗೆ ಕಾರ್ಯ ಅದ ಅಂತ ನಾವು ಹಿಂಗ ಅದನ್ನ ನಿಶ್ಚಯ ಮಾಡ್ಕೋಬೇಕು. ಅದನ್ನ ವಾಕ್ಯದಿಂದ ಇದು ನಮ್ಗೆ ಅರ್ಥ ಆಕೈತಿ ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕಂದ್ರೆ ಈ ನಾಮರೂಪಗಳಿಂದ ವ್ಯಾಕೃತವಾಗಿರ್ತಕ್ಕಂತ ವಸ್ತುವನ್ನ ಲೋಕದಲ್ಲಿ ಏನ್ ಹೇಳ್ತಾರೆ, ಈಗ ನಾವು ಅನೇಕ ಮರಗಳನ್ನು ನೋಡ್ತೀವಿ, ಪ್ರಾಣಿಗಳನ್ನು ನೋಡ್ತೀವಿ. ಯಾಕಂದ್ರೆ ಅವು ನಾಮರೂಪಗಳಿಂದ ನಮಗೆ ತೋರ್ತಾ ಇದ್ದಾವಲ್ರಿ. ನಾಮರೂಪಗಳಿಂದ ಆ ವಸ್ತುಗಳನ್ನ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ನಾಮರೂಪ ವ್ಯಾಕೃತಂ ಹಿ ವಸ್ತು.
ಯಾವುದು ನಾಮರೂಪಗಳಿಂದ ವಿಭಾಗವಾಗಿ ಯಾವ ವಸ್ತು ಇದೆಯೋ ಅದನ್ನ ಇದೆ ಅಂತ ಹೇಳ್ತೀವಿಲ್ರಿ ಇಲ್ಲಿ. ಅಲ್ಲಿ ಮರ ಇದೆ ರೀ, ಅಥವಾ ಅಲ್ಲಿ ಎತ್ತು ಇದೆ, ಅಥವಾ ಆಕಳ ಇದೆ, ಅಲ್ಲಿ ಮನುಷ್ಯ ಇದ್ದಾನೆ. ಯಾಕೆ ನಾಮರೂಪಗಳನ್ನ ತೋರಾಕತ್ತಾವು. ನಾಮರೂಪಗಳಿಂದ ಕಾಣುವಂತ ವಸ್ತುಗಳನ್ನ ಲೋಕದಲ್ಲಿ ಇದೆ ಅಂತ ಹೇಳ್ತಾರಿಲ್ರಿ ಅಲ್ಲಿ. ಅದು ಇದೆ ಅಂತ ಇಲ್ಲದನ್ನ ಹೇಳಕ್ ಬರ್ತೈತನ್ರಿ ಇವಾಗ. ಈಗ ಬಂಜೆ ಮಗ, ಬಂಜೆ ಮಗನ್ ತೋರ್ಸ್ರಿ ಅಂತಂದ್ರೆ ತೋರ್ಸಕ್ ಬರ್ತೈತನ್ ಅಲ್ಲಿ? ಇಲ್ಲೇ ಇಲ್ಲ ನಾವು ಬಂಜೆ ಮಗ ಅನ್ನೋದು, ಬರೀ ಹೆಸರಿನೊಳಗೆ ಅಷ್ಟೇ ಐತೆ ಅದು. ಆಕಾಶದ ತುಂಬಾ ಅಂತಂದ್ರೆ ಆಕಾಶದ ಹೂ ಇಲ್ಲೇ ಇಲ್ಲಲ್ರಿ ಅದು. ಆದ್ದರಿಂದ ಇಲ್ಲಿ ಲೋಕದೊಳಗ ಯಾವುದು ನಾಮರೂಪಗಳಿಂದ ವ್ಯಕ್ತವಾಗಿ ತೋರ್ತದೋ ಆ ವಸ್ತುವನ್ನ ಸಚ್ಛಬ್ದಾರ್ಥಂ ಸಚ್ಛಬ್ದಾರ್ಹಂ ಲೋಕೆ ಪ್ರಸಿದ್ಧಂ. ಲೋಕದಲ್ಲಿ ಸತ್ ಅಂದ್ರೇನು ಇದೆ, ಇದೆ ಅನ್ನುವಂತ ಶಬ್ದಕ್ಕೆ ಅರ್ಹವಾಗಿರ್ತಕ್ಕಂಥದ್ದು ಯಾವುದು? ನಾಮರೂಪಗಳಿಂದ ಯಾವ ವಸ್ತು ತೋರ್ತದೋ ಆ ವಸ್ತುವನ್ನ ಸತ್ ಇದೆ ಅಂತ ಹೇಳಿ ಲೋಕದಲ್ಲಿ ಹೇಳ್ತಾರೆ. ಇದು ಪ್ರಸಿದ್ಧ ಇದು ಲೋಕದೊಳಗೆ. ಮತ್ತೆ ಯಾವುದು ನಾಮರೂಪಗಳಿಂದ ತೋರುವುದಿಲ್ಲವೋ ಅದನ್ನೇನಂತ ಕರೀತಾರೆ? ಅದು ಇಲ್ಲಿ ಬಿಡ್ರಿ ಅಂತ ಹೇಳ್ತೇವೆ. ಇಲ್ಲಂದ್ರೇನು ಅಸತ್ ಅಂತ. ಅದಕ್ಕ ಅತಃ ಪ್ರಾಕ್ ನಾಮರೂಪ ವ್ಯಾಕರಣಾತ್ ಅಸದಿವ ಆಸಿತ್ ಇತ್ಯುಪಚರ್ಯತೆ. ಆದ್ರಿಂದ ಇಲ್ಲಿ ಪ್ರಾಕ್ ನಾಮರೂಪಗಳು ಇವು ವ್ಯಾಕರಣವಾಗದೇ ಇರ್ತಕ್ಕಂತ ಒಂದು ಸ್ಥಿತಿ ಅವಾಗದು. ಪ್ರಾಕ್ ನಾಮರೂಪ ವ್ಯಾಕರಣಾತ್ ಅಸದಿವ, ನಾಮರೂಪಗಳು ಅವು ತೋರದೇ ಇರ್ತಕ್ಕಂತ ಒಂದು ಅವಸ್ಥೆ, ಆ ಒಂದು ಸ್ಥಿತಿಯೊಳಗ ಅಲ್ಲಿ ಅಸತ್ತಿನಂತೆ ಅಂತೇಳಿ ಅಲ್ಲಿ ಉಪಚಾರಕ್ಕೋಸ್ಕರವಾಗಿ ಹೇಳಿದ್ದಾರೆ ಅಂತ. ಈ ಜಗತ್ತು ಸೃಷ್ಟಿಯಾಗಕ್ಕಿಂತ ಪೂರ್ವದಲ್ಲಿ ಅಲ್ಲಿ ಅಸತ್ತಾಗಿತ್ತು ಅಂತ ಹೇಳಿ ಅಸತ್ತಿನಂತೆ ಅಂತ ಹೇಳಿ ಅಲ್ಲಿ ಬರೀ ಉಪಚಾರಕ್ಕೆ ಹೇಳಿದ್ದಾರೆ ಹೊರತು ಅಲ್ಲಿ ಸಂಪೂರ್ಣ ಅಸತ್ತಂತ ಅತ್ಯಂತ ಅಸತ್ಯ ಅಂತ ನಾವಲ್ಲಿ ಅರ್ಥ ಮಾಡುವಂಗಿಲ್ಲ. ಅಲ್ಲಿ ಧರ್ಮಾಂತರದಿಂದ ಬೇರೊಂದು ಧರ್ಮದಿಂದ ಇತ್ತು ಅಂತ. ಕಾರ್ಯರೂಪವಾದ ಪ್ರಪಂಚ ಅವಾಗ ಅವ್ಯಾಕೃತ ನಾಮರೂಪಗಳ ಧರ್ಮದಿಂದ ಇತ್ತು ಅಂತೇಳಿ ಹಿಂಗ ಅರ್ಥ ಮಾಡ್ಬೇಕೇ ಹೊರತು ಅದು ಸಂಪೂರ್ಣವಾಗಿ ಅಸತ್ತೇ ಇತ್ತು ಅಂತ ಹೇಳಿ ಹಂಗ ಹೇಳಕ್ ಆಗುದಿಲ್ಲ. ಯಾಕೆ ಅಸತ್ತಿನಿಂದ ಸದ್ರೂಪವಾದ ಈ ಜಗತ್ತು ಹುಟ್ಟಂಗಿಲ್ಲ. ಈ ನಮಗ್ ತೋರುವಂತ ಜಗತ್ತು ಐತಲ್ಲ, ಈ ತೋರಾಕತ್ತೈತಿದು ಇದು ಅಸತ್ತಿನಿಂದ. ಅಸತ್ ಅಂದ್ರೆ ಏನು ಇಲ್ಲದ್ರಿಂದ ಹೆಂಗ್ ಹುಡ್ತೈತಿದ್ರಿ? ಈಗ ಮಣ್ಣಿಲ್ಲಪ್ಪ, ಮಡಿಕೆ ಮಾಡಪ್ಪ ಅಂತಂದ್ರೆ ಮಾಡ್ತಾನನ್ರಿ ಅವ? ಒಂದು ಕಾರಣ ಬೇಕಲ್ರಿ. ಅದು ಕಾರಣ ಇದ್ರನೇ ಕಾರ್ಯ ಆಗ್ತದೆ. ಕಾರ್ಯರೂಪ ಜಗತ್ತು ಹುಟ್ಟಬೇಕಾದ್ರೆ ಅದಕ್ಕೊಂದು ಕಾರಣ ಇರಲೇಬೇಕಲ್ಲ. ಇಲ್ಲಿ ಅಸತ್ಯ ಏನು ಇಲ್ಲಪ್ಪ ಅಂತ ಸುಟ್ಟಿಪುರದಲ್ಲಿ ಅಸತ್ಯ ಇತ್ತು. ಅಸತ್ಯ ಅಂತಂದ್ರೆ ಏನು? ಅಲ್ಲಿ ಏನು ಇಲ್ಲೇ ಇಲ್ಲ. ಅದರಿಂದ ಹೆಂಗ ಇಲ್ಲಿ ಏನು ಇಲ್ಲದೆ ಇರ್ತಕ್ಕಂತ ವಸ್ತುವಿನಿಂದ ಇಲ್ಲಿ ಕಾರ್ಯರೂಪ ಜಗತ್ ಹೆಂಗ್ ಹುಟ್ಲಿಕ್ಕೆ ಸಾಧ್ಯ ಐತಿ? ಅವಾಗೊಂದು ಅದು ಕಾರಣ ರೂಪದಿಂದ ಈ ನಾಮರೂಪ ಜಗತ್ತನ್ನುವಂತಹದ್ದು ಸೃಷ್ಟಿ ಪೂರ್ವದೊಳಗ ಅದು ನಾಮರೂಪಗಳನ್ನ ತೋರ್ಪಡಿಸದೆ ಅದು ಅವ್ಯಾಕೃತವಾಗಿ ಅಂತ ನಾಮರೂಪಗಳ ವಿಂಗಡಣೆ ಇಲ್ಲದೆ ಅದು ಒಂದು ಧರ್ಮದಿಂದ ಅಲ್ಲಿ ಪ್ರಪಂಚ ಕಾರಣ ರೂಪದಿಂದ ಅದ ಅಂತ. ಕಾರಣ ರೂಪದಿಂದ ಮುಂದೆ ಅದು ಸೃಷ್ಟಿ ಆದ್ಮೇಲೆ ಕಾರ್ಯರೂಪ ಆಗ್ಬಿಡ್ತೈತೆ ಅದು. ಈ ಮಣ್ಣೆ ಹೆಂಗ ಅಲ್ಲಿ ಗಡಿಗೆಗಳಾಗಿ ಕೊಡಗಳಾಗಿ ಮಡಿಕೆಗಳಾಗಿ ಹೆಂಗ ಅಲ್ಲಿ ತೋರ್ತದಲ್ರದು. ಅದಂದ್ರೆ ಅಲ್ಲಿಂದ ಮಣ್ಣಿದ್ರಲ್ಲ ಅದು ಮತ್ತೆ ಆಗೋದದು. ಮಣ್ಣಿಲ್ದೇ ಇದ್ರೆ ಆಗಂಗಿಲ್ಲ ಅಂತ. ಇಷ್ಟು ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಇಲ್ಲಿ ನಾಮರೂಪಗಳ ವ್ಯಾಕರಣವಾಗೋದಕ್ಕಿಂತ ಮುಂಚೆ ಅದು ಅಸತ್ತಿನಂತೆ ಇತ್ತು ಅಂತ ಹೇಳಿ ಉಪಚಾರಕ್ಕೋಸ್ಕರವಾಗಿ ಅಲ್ಲಿ ಶ್ರುತಿ ಹೇಳ್ಕೊಂಡು ಬಂದದ ಅಂತ ಹೇಳಿ ಆ ಒಂದು ಶ್ರುತಿ ಅಭಿಪ್ರಾಯವನ್ನ ಪೂರ್ವ ಪಕ್ಷಿ ಉತ್ತರ ಕೊಟ್ರಿ ಅವ್ರಿಗೆ. ಇನ್ನ ಯುಕ್ತೇಹೇ ಶಬ್ದಾಂತರಾಚ್ಛ, ಇಲ್ಲಿ ಯುಕ್ತಿಯಿಂದಲೂ ಕೂಡ ಮತ್ತು ಬೇರೆ ಶಬ್ದದಿಂದಲೂ ಕೂಡ ನಾವು ಇದನ್ನ ತಿಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯುಕ್ತೇಹೇ ಶಬ್ದಾಂತರಾಚ್ಛ, ಯುಕ್ತಿಯಿಂದಲೂ ಮತ್ತು ಬೇರೆ ಶಬ್ದದಿಂದಲೂ ಕೂಡ ನಾವು ಇದನ್ನ ತಿಳ್ಕೊಳ್ಬೇಕು. ಹಂಗ ಅಂತಂದ್ರೆ ಯುಕ್ತೇಶ್ಚ ಪ್ರಾಗುತ್ಪತ್ತೇಃ ಕಾರ್ಯಸ್ಯ ಸತ್ವಂ ಅನನ್ಯತ್ವಂ ಚ ಕಾರಣಾತ್ ಅವಗಮ್ಯತೆ. ಇಲ್ಲಿ ಕಾರ್ಯ ಅನ್ನುವಂತಹದ್ದು ಕಾರಣದೊಂದಿಗೆ ಅನನ್ಯವಾಗಿದೆ ಅನ್ನುವಂತ ಒಂದು ವಿಚಾರ ಅನ್ನುವಂತಹದ್ದನ್ನ ಅದನ್ನ ನಾವು ಯುಕ್ತಿಯಿಂದಲೂ ಒಂದು ಯುಕ್ತಿ ಮೂಲಕವಾಗಿ
ಪ್ರಾಗುತ್ಪತ್ತೇ ಅಂತಂದ್ರೆ ಏನು, ಹುಟ್ಟುವುದಕ್ಕಿಂತ ಮುಂಚೆ ಅಂತ. ಈ ಜಗತ್ತು ಹುಟ್ಟುವುದಕ್ಕಿಂತ ಮುಂಚೆ ಕಾರ್ಯಸ್ಯ ಸತ್ವಂ ಅನನ್ಯತ್ವಂ ಅಂದ್ರೆ ಆ ಕಾರ್ಯ ಅನ್ನುವಂತಹದ್ದು ಸತ್ವಂ ಅಂದ್ರೆ ಇದೆ ಅಂತ. ಈ ಜಗತ್ತು ಹುಟ್ಟುವುದಕ್ಕಿಂತ ಮುಂಚೆ ಕಾರ್ಯ ಅನ್ನುವಂತಹದ್ದು ಅದು ಅದ ಅನ್ನುವಂತಹದ್ದನ್ನ ಕಾರಣ ತವಗಮ್ಯತೆ, ಇಲ್ಲಿ ಕಾರಣದಿಂದ ನಮಗ ಅನನ್ಯವಾಗಿದೆ ಅಂತ ಹೇಳಿ, ಅಂದ್ರೆ ಕಾರ್ಯಕ್ಕೂ ಕಾರಣಕ್ಕೂ ಅನನ್ಯವಾಗಿದೆ ಅನ್ನುವಂತಹದ್ದನ್ನ ನಾವು ಯುಕ್ತಿಯಿಂದಲೂ ಕೂಡ ಅದನ್ನ ನಾವು ತಿಳಿಲಿಕ್ಕೆ ಬರ್ತದ ಅಂತ ಹೇಳಿ ಇಲ್ಲಿ ಆಚಾರ್ಯ ಭಾಷೆಯಲ್ಲಿ ಹೇಳಿದರು. ಅದಕ್ಕೆ ಏನಪ್ಪ ಯುಕ್ತಿ ಅಂತಂದ್ರೆ ಹೇಳ್ತಾರ ಅವರು, ದದಿ ಘಟ ರುಚಕಾದ್ಯರ್ಥಿಭಿಃ ಪ್ರತಿನಿಯತಾನಿ ಕಾರಣಾನಿ ಕ್ಷೀರ ಮೃತ್ವ ಮೃತ್ತಿಕಾ ಸುವರ್ಣಾದೀನಿ ಉಪಾದೀಯಮಾನಾನಿ ಲೋಕೆ ದೃಶ್ಯಂತೆ. ಈಗ ಲೋಕದೊಳಗ ಒಂದು ಯುಕ್ತಿ ತೋರಿಸ್ತಾರೆ. ಈಗ ದದಿ ಅಂತಂದ್ರೆ ಮೊಸರು, ಆಮೇಲೆ ಘಟ ಅಂತಂದ್ರೆ ಒಂದು ಮಣ್ಣಿನ ಮಡಿಕೆ, ಕೊಡ ಅಂತ ತಿಳ್ಕೊಂಡ್ರು. ರುಚಕಾದಿ ಅಂತಂದ್ರೆ ಇಲ್ಲಿ ಆಭರಣಾದಿಗಳು, ಅರ್ಥಿಬಿಹಿ ಅಂದ್ರೆ ಅವುಗಳನ್ನ ಬಯಸ್ತಕ್ಕಂತ ಪುರುಷ ಅಂತ. ಈಗ ಒಬ್ಬನಿಗೆ ಮೊಸರು ಬೇಕಾಗ್ಯದ ಅಂತ ತಿಳ್ಕೊಡ್ರಿ. ಮೊಸರಿಗೆ ಕಾರಣ ಯಾವುದು? ಹಾಲು. ಮೊಸರು ಬೇಕಂದ ಮತ್ತ ಹಾಲ ತರ್ತಾನಿಲ್ರಿ. ಆಮೇಲೆ ಒಬ್ಬ ಕೊಡ, ಅವಾಗ ಕೊಡ ಬೇಕಾಗೈತಿ ಅಂತಂದ್ರೆ ಕುಂಬಾರನಿಗೆ ಕೊಡ ಬೇಕಾಗೈತಿ. ಇವಾಗ ಅವ ಏನ್ ಮಾಡ್ತಾನ? ಅಲ್ಲಿ ಮಣ್ಣು, ಕ್ಷೀರ ಮೃತ್ತಿಕಾ. ಮೃತ್ತಿಕಾ ಅಂದ್ರೆ ಘಟಕ್ ಕಾರಣ ಯಾವುದು? ಮಣ್ಣು. ಮಣ್ಣಿನಿಂದಲೇ ಮತ್ತೆ ಘಟ ತಯಾರಾಗುವುದಲ್ರಿ. ರುಚಕಾದ್ಯರ್ಥಿಭಿಹಿ, ರುಚಕಾದಿ ಅಂತಂದ್ರೆ ಆಭರಣಗಳು, ಬಂಗಾರದ ಆಭರಣಗಳು. ಅವನಿಗೆ ಆಭರಣಗಳು ಬೇಕಾಗ್ಯಾವ. ಅದಕ್ಕೆ ಅವ ಏನ್ ತಗೊಳ್ತಾನಲ್ಲಿ? ಅವನು ಸುವರ್ಣಾದೀನಿ ಅಂದ್ರೆ ಬಂಗಾರ ಮೊದಲಾದವುಗಳನ್ನೇ ಯಾವ ರೀತಿಯಾಗಿ ಉಪಾದೀಯಮಾನಾನಿ ಲೋಕೆ ದೃಶ್ಯಂತೆ, ಅವುಗಳನ್ನ ತೆಗೆದುಕೊಳ್ಳುವಂತಹದ್ದು ಲೋಕದಲ್ಲಿ ಹೆಂಗ ಕಂಡು ಬರ್ತದೋ. ಇದು ಅದಕ್ಕೆ ಯುಕ್ತಿ ಹೇಳಕತ್ತಾರ ಈಗ ಅವರು. ಒಬ್ಬನಿಗೆ ಮೊಸರು ಬೇಕಾಗ್ಯದ, ಒಬ್ಬನಿಗೆ ಗಡಿಗೆ ಬೇಕಾಗ್ಯದ, ಒಬ್ಬನಿಗೆ ಆಭರಣಗಳು ಬೇಕಾಗ್ಯಾವ. ಅವನು ಬಯಸುವಂತ ವ್ಯಕ್ತಿ ಹೆಂಗ ಮೊಸರು ಬಯಸ್ತಕ್ಕಂತ ವ್ಯಕ್ತಿ ಹಾಲನ್ನ ಸ್ವೀಕಾರ ಮಾಡ್ತಾನ. ಘಟ ಅಂದ್ರೆ ಮಡಿಕೆಯನ್ನ, ಗಡಿಗೆಯನ್ನ ಬಯಸ್ತಕ್ಕಂತ ವ್ಯಕ್ತಿ ಮಣ್ಣನ್ನ ಸ್ವೀಕಾರ ಮಾಡ್ತಾನ. ಆಮೇಲೆ ಸುವರ್ಣ ಅಂದ್ರೆ ಬಂಗಾರ, ಆಭರಣಗಳನ್ನ ಬಯಸ್ತಕ್ಕಂತ ವ್ಯಕ್ತಿ ಬಂಗಾರವನ್ನ ಯಾವ ರೀತಿಯಾಗಿ, ಯಾಕ ಅವು ಕಾರಣ ಅದಾವಲ್ಲ ಅವಕ್ಕ. ಮೊಸರಿಗೆ ಕಾರಣ ಹಾಲ ಅದ, ಗಡಿಗೆ ಕಾರಣ ಮಣ್ಣದ, ಆಭರಣ ಕಾರಣ ಬಂಗಾರ ಅದ. ಅದು ಗುರ್ತದಲ್ಲ ಅವನಿಗೆ, ಎಲ್ಲ ಗುರ್ತಾಗ್ಬಿಟ್ಟೈತೆ ಅವನಿಗೆ. ಅಂತ ಕಾರಣವನ್ನೇ ತೆಗೆದುಕೊಳ್ಳುವಂತಹದ್ದು ಲೋಕದಲ್ಲಿ ನಮಗ ಲೋಕೆ ದೃಶ್ಯಂತೆ, ಲೋಕದಲ್ಲಿ ನಾವು ಇದನ್ನ ಕಾಣ್ತಾ ಇದ್ದೀವಿ ಅಂತ. ಆಮೇಲೆ ನಹಿ ದದ್ಯರ್ಥಿಭಿಃ ಮೃತ್ತಿಕಾ ಉಪಾದೀಯತೆ. ಈಗ ಒಬ್ಬನಿಗೆ ಮೊಸರು ಬೇಕಾಗಿದೆ ಅಂತ ತಿಳ್ಕೊಳ್ರಿ. ಅವಾಗ ಅವನು ಮಡಿಕೆ ತಗೊಂಡ್ ಬರ್ತಾನನ್ರಿ. ಅವ ಮೃತ್ತಿಕಾ ಅಂದ್ರೆ ಮಣ್ಣು. ಈಗ ಯಾವನಿಗೆ ಒಂದು ಮೊಸರು, ಏನೋ ಮೊಸರು ಊಟ ಮಾಡ್ಬೇಕಪ್ಪ, ದದ್ಯರ್ಥಿಭಿಃ ಅಂತಂದ್ರೆ ಏನು? ಮೊಸರನ್ನ ಬಯಸಿರ್ತಕ್ಕಂತ ವ್ಯಕ್ತಿ ಮಣ್ಣನ್ನ ತಗೊಂಡು ಬರಂಗಿಲ್ಲ ಅಂತ. ನಹಿ ಮೃತ್ತಿಕಾ ಉಪಾದೀಯತೆ ಅಂತ, ಅವನ್ ಮಣ್ಣು ತಗೊಂಡು ಬರಂಗಿಲ್ಲ ಅಂತ. ಆ ಬಳಿಕ ನ ಘಟಾದಿಭಿಃ ಕ್ಷೀರಂ, ಯಾವನಿಗೆ ಹಾಲು ಬೇಕಾಗಿದೆಯೋ, ಹಾಲು ಬೇಕಾದವನು ಗಡಿಗೆ ತಗೊಂಡ್ಬರ್ತಾನನ್ರಿ ಅವನು? ಇಲ್ಲ, ಅವನು ತೆಗೆದುಕೊಳ್ಳುವುದಿಲ್ಲ. ಈಗ ಗಡಿಗೆ ಬೇಕಾದವನಿಗೆ ಹಾಲು ತಗೊಂಡ್ ಬರಂಗಿಲ್ಲ, ಮೊಸರು ಬೇಕಾದವನಿಗೆ ಮಣ್ಣು ತಗೊಂಡ್ ಬರಂಗಿಲ್ಲ. ತತ್ ಅಸತ್ಕಾರ್ಯವಾದೇ ನ ಉಪಪದ್ಯತೆ, ಇದು ಅಸತ್ಕಾರ್ಯವಾದದಲ್ಲಿ ಹೊಂದುವುದಿಲ್ಲ ಅಂತಿದು. ಏನು ಯಾವುದು ಅಸತ್ ಅಂತ ಏನ್ ಹೇಳ್ತಾನಲ್ಲ, ಎಲ್ಲ ಅಸತ್ಯ ಅಂತ ಅನ್ನುವಂತವನು ವಾದ ಮಾಡ್ತಾನಲ್ಲ, ಅವನು ಇದಕ್ಕೆ ಈ ಯುಕ್ತಿ ಹೊಂದಂಗಿಲ್ಲ ಅಂತಾರ ಅವರು. ಯಾಕಂದ್ರೆ ಇಲ್ಲಿ ಮೊಸರು ಬಯಸ್ತಕ್ಕಂಥವ್ನು ಮಣ್ಣು ತರೋದಾಗ್ಲಿ, ಅಥವಾ ಗಡಿಗೆ ಬೇಕಾದಂತವನು ಹಾಲು ತರೋದಾಗ್ಲಿ ಅವನ್ ಹೆಂಗ ತೆಗೆದುಕೊಳ್ಳುವುದಿಲ್ಲವೋ, ಹಾಗೆ ಇಲ್ಲಿ ಅಸತ್ಕಾರ್ಯ ಅಂತಂದ್ರೆ ಏನು ಇಲ್ಲದಂತ, ಅಸತ್ಕಾರ್ಯ ಏನೂ ಇಲ್ಲ ಅಂತ ಅಭಿಪ್ರಾಯ ಅಷ್ಟ. ಆ ಅಸತ್ಕಾರ್ಯವಾದೊಳಗ ಈ ಯುಕ್ತಿ ಹೊಂದುವುದಿಲ್ಲ ಅಂತ ಹೇಳಿದ್ರು ಅವರು.
ಅವಶಿಷ್ಟೇ ಹಿ ಪ್ರಾಗುತ್ಪತ್ತೇ ಸರ್ವಸ್ಯ ಸರ್ವತ್ರ ಅಸತ್ವೇ ಕಸ್ಮಾತ್ ಕ್ಷೀರಾದೇವ ದಧಿ ಉತ್ಪದ್ಯತೆ ನ ಕ್ಷೀರಾತ್. ಅವಶಿಷ್ಟೇ ಹಿ, ಅವಶಿಷ್ಟೇ ಅಂತಂದ್ರೆ ಇನ್ನ ಇಲ್ಲಿ ಮೊದಲು ಅವ ಏನ್ ಹೇಳಿದ ಅಂತಂದ್ರೆ ಅಸತ್ ಪ್ರಾಗುತ್ಪತ್ತೇ ಸರ್ವಸ್ಯ ಅಂದ್ರೆ ಸೃಷ್ಟಿ ಪೂರ್ವದಲ್ಲಿ ಸರ್ವಸ್ಯ ಸರ್ವತ್ರ ಅಸತ್ವೇ, ಸೃಷ್ಟಿ ಪೂರ್ವದಲ್ಲಿ ಎಲ್ಲಾ ಕಡೆಯಲ್ಲಿ ಅಂತ. ಅಲ್ಲಿ ಇಲ್ಲ ಅನ್ನುವಂತಹದ್ದು, ಯಾಕಂದ್ರೆ ಸೃಷ್ಟಿ ಪೂರ್ವದಲ್ಲಿ ಅವ ಏನಂತಾನ ಇಲ್ಲ ಅಂತ ಹೇಳ್ತಾನಲ್ರ, ಎಲ್ಲೆಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾನ ಅವನು ಸೃಷ್ಟಿ ಪೂರ್ವದೊಳಗ, ಅದ್ರ ಪ್ರಥಮದಲ್ಲಿ ಅಂತ. ಅವಶಿಷ್ಟೇ ಹಿ ಪ್ರಾಗುತ್ಪತ್ತೇ ಸರ್ವಸ್ಯ ಸರ್ವತ್ರ ಅಸತ್ವೇ ಕಸ್ಮಾತ್ ಕ್ಷೀರಾದೇವ ದಧಿ ಉತ್ಪದ್ಯತೆ ನ ಕ್ಷೀರಾತ್. ಅದಕ್ಕೆ ಇಲ್ಲಿ ಏನಂತಾನ, ಈಗ ಹಾಲಿನಲ್ಲಿನೇ ಮೊಸರು ತಯಾರಾಗಬೇಕಂದ್ರೆ ಹಾಲಿನಿಂದನೇ ಆಗ್ತೈತಲ್ರಿ ಇವಾಗ. ಈಗ ಹಾಲು ತಗೊಂಡು ಬಂದು ನಾವು ಹೆಪ್ಪ ಹಾಕಿದಾಗಲೇ ಅದು ಮೊಸರು ಅನ್ನುವಂಥದ್ದು ಆಗ್ತದೆ. ಈಗ ಅದು ಮೊದಲು ಇಲ್ಲ ಅಂತ ಅನ್ನುವಾಗ ಅದು ಎಲ್ಲಾ ಕಡೆಯಲ್ಲಿ ಅದು ಇಲ್ಲ ಅನ್ನುವಂಥದ್ದು ಎಲ್ಲ ಕಡೆ ಸಮಾನ ಐತಿ ಇವಾಗ. ಸತ್ಕಾರ್ಯವಾದಲ್ಲಿ ಆಗ್ಲಿ ಅಸತ್ಕಾರ್ಯವಾದಲ್ಲಿ ಆಗ್ಲಿ ಈ ಕಾರ್ಯ ಅನ್ನುವಂಥದ್ದು ಮೊದಲು ಇಲ್ಲ ಅಂತ ಹೇಳ್ತೀವಿಲ್ರಿ ಇವಾಗ. ಈಗ ಮೊಸರು ಅನ್ನುವಂಥದ್ದು ಈಗ ಮೊದಲಿಲ್ಲ. ಅದಕ್ಕಂತಾನ ಅವಶಿಷ್ಟೇ ಹಿ ಪ್ರಾಗುತ್ಪತ್ತೇ ಸರ್ವಸ್ಯ ಸರ್ವತ್ರ ಅಸತ್ವೇ ಕಸ್ಮಾತ್ ಕ್ಷೀರಾದೇವ ದಧಿ ಉತ್ಪದ್ಯತೆ ನ ಕ್ಷೀರಾದೇವ ದಧಿ ಉತ್ಪದ್ಯತೆ ನ ಕ್ಷೀರಾತ್. ಅಂದ್ರೆ ಇಲ್ಲೇನಂದ ಅಂತಂದ್ರ ಹಾಲಿನಲ್ಲಿನೇ ಆ ಮೊಸರಿನ ಒಂದಾನೊಂದು ಅತಿಶಯವಾಗಿರ್ತಕ್ಕಂಥದ್ದು ಅಂತ. ಯಾಕಂದ್ರೆ ಅದು ಮಣ್ಣಿನಲ್ಲಿ ಇಲ್ಲ. ಹಾಲಿನೊಳಗ ಯಾಕಂದ್ರೆ ನಾವು ಹಾಲ ತಗೊಳ್ತೀವಿಲ್ರಿ, ಈಗ ನಾವು ಮೊಸರು ಬೇಕಾಯ್ತಪ್ಪ ಅಂತಂದ್ರೆ ಅದು ಹಾಲಿಂದಲೇ ನಮಗ ಮೊಸರನ್ನುವಂತಹದ್ದು ಉತ್ಪತ್ತಿ ಆಗ್ತದಂತ. ಹಾಲಿನಿಂದಲೇ ಮೊಸರನ್ನುವಂತಹದ್ದು ಉತ್ಪತ್ತಿ ಆಗ್ತದ. ಅದು ನ ಕ್ಷೀರ ಅಂತಂತ ಬರ್ದಾರ, ಅದು ಮಣ್ಣಂತ ಬರಿಬೇಕಾಗಿತ್ತು ಅದು. ಅಲ್ಲೇನೋ ಸ್ವಲ್ಪ ಏನೋ ಇದೆ, ಒಂದು ಶಬ್ದ ಇದಾಗೈತಿ ಕಾಣ್ತೈತ್ರಿ ಅದು. ಅಲ್ಲಿ ಕ್ಷೀರಾತ್ ಅಂತ ಬರ್ದಾರನ್ರಿ ಅವರು. ಇಲ್ಲ, ನಾ ಕ್ಷೀರಾತ್ ಐತಿಲ್ಲ. ಕಸ್ಮಾತ್ ಕ್ಷೀರಾದೇವ ದಧಿ ಉತ್ಪದ್ಯತೆ ಅಂದ್ರೆ ಅಲ್ಲಿ ಹಾಲಿನಿಂದನೇ ಮೊಸರು ಅನ್ನುವಂತಹದ್ದು ಆಗ್ತದಂತ. ನ ಕ್ಷೀರಾತ್ ಅಂತ ಬರ್ದಾರ ಅವರು. ಅಥ ಅವಶಿಷ್ಟೇ ಪ್ರಾಗಸತ್ವೇ ಕ್ಷೀರೆ ಏವ ದದ್ನಃ ಕಶ್ಚಿತ್ ಅತಿಶಯ. ಅಲ್ಲಿ ನಾವು ಒಂದು ಹಾಲಿನೊಳಗೆ ಏನದ ಅಂತಂದ್ರ ಆ ಮೊಸರಾಗತಕ್ಕಂತ ಒಂದು ಏನೋ ಒಂದು ಅತಿಶಯ ಐತಿ ಅಂತದ್ರೊಳಗ. ಮತ್ತ ಹಾಲಿನೊಳಗನ ಅದು ಮೊಸರು ತಯಾರಾಗುವಂತಹದ್ದು ಒಂದು ಅತಿಶಯ ಅನ್ನುವಂತಹದ್ದನ್ನ ನಾವು ಒಪ್ಕೋಬೇಕಾಗೈತೆ ಅಲ್ಲಿ. ಆದ್ರೆ ಅದು ಮಣ್ಣಿನೊಳಗಿಲ್ಲ. ಅದು ಮಣ್ಣೊಳಗ ಹಾಲು ಮೊಸರಾಗುವಂತಹದ್ದು. ಈಗ ನಾವು ಮಣ್ಣಿಂದ ಮೊಸರು ತಯಾರು ಮಾಡಕ್ ಬರ್ತೈತೇನ್ರಿ ಅದು? ಇಲ್ಲ. ಯಾಕಂದ್ರೆ ಅದು ಮಣ್ಣಿನೊಳಗ ಅಲ್ಲಿ ಮೊಸರಾಗುವಂತ ಅತಿಶಯ ಇಲ್ಲ ಅಂತದು. ಅದು ಕೇವಲ ಹಾಲಿನೊಳಗ ಮಾತ್ರ ಅದು. ಹೀಗಾಗಿ ಹಾಲಿನೊಳಗ ಆ ಮೊಸರಾಗುವಂತ ಒಂದು ಅತಿಶಯ ಇರುವುದರಿಂದಲೇ ಅದೊಂದು ಶಕ್ತಿ ಅಂತ ತಿಳ್ಕೊಡ್ಬೇಕಾರ. ಅಥವಾ ಹಾಲಿನೊಳಗ ಅತಿಶಯ ಅಂತಂದ್ರೆ ಏನು, ಮೊಸರು ತಯಾರಾಗುವಂತ ಒಂದು ಸಾಮರ್ಥ್ಯ, ಶಕ್ತಿ ಅಥವಾ ಒಂದು ವಿಶೇಷತೆ ಅದರೊಳಗ ಇದ್ದದ್ದರಿಂದಲೇ ಅಲ್ಲಿ ಹಾಲು ಅನ್ನುವಂತಹದ್ದು ನಮಗ ಮೊಸರು ಆಗ್ತದ ಅಂತ. ಆದ್ರೆ ಅದು ಇದ್ರೊಳಗಿಲ್ಲ ಅಂತ. ತರಿ ಅತಿಶಯತ್ವಾತ್ ಪ್ರಾಗವಸ್ಥಾಯಾಮ್ ಅಸತ್ಕಾರ್ಯವಾದ ಹಾನಿ ಸತ್ಕಾರ್ಯವಾದ ಸಿದ್ಧಿಶ್ಚ. ಆದ್ರಿಂದ ಇಲ್ಲಿ ನಮಗೇನು ನಿರ್ಣಯ ಆಯ್ತು ಅಂತಂದ್ರೆ, ಹೆಂಗ ಒಂದು ಹಾಲಿನೊಳಗ ಮೊಸರಿನ ಯಾವುದೋ ಒಂದು ವಿಶೇಷತೆ ಅನ್ನುವಂತಹದ್ದು ಇರುವುದರಿಂದ ಅಲ್ಲಿ ಹಾಲಿನಿಂದ ಹೆಂಗ ಮೊಸರು ತಯಾರಾಗ್ತದೋ, ಆದ್ರೆ ಅದು ಮಣ್ಣಿನಲ್ಲಿ ಇಲ್ಲ. ಮಣ್ಣಿನಲ್ಲಿ ಮೊಸರಾಗುವಂತ ಅತಿಶಯ ಇಲ್ಲ ಅಂತ. ಮಣ್ಣಿನೊಳಗೆ ಏನದ, ಒಂದು ಗಡಿಗೆ ತಯಾರಾಗುವಂತ ಒಂದು ಅತಿಶಯ ಅದ. ಆದ್ರೆ ಹಾಲಿನೊಳಗಿಲ್ಲ ಅದು. ಹಾಲಿನೊಳಗ ಗಡಿಗೆ ತಯಾರಾಗುವಂತಹದ್ದು ಅತಿಶಯ ಐತೇನಲ್ಲಿ? ಇಲ್ಲ. ಮಣ್ಣಿನೊಳಗ ಗಡಿಗೆ ತಯಾರಾಗುವಂತಹದ್ದು ಒಂದು ಅತಿಶಯ ಅದ. ಹಾಲಿನೊಳಗ ಮೊಸರಾಗುವಂತ ಒಂದು ಅತಿಶಯ ಅನ್ನುವಂತಹದ್ದು ಅದ ಅಂತ.
ಆಗ ಅದು ಹಿಂದಿನ ಅವಸ್ಥೆಯೊಳಗೆ ಅಂದ್ರೆ ಆ ಕಾರ್ಯದ ಒಂದು ಅತಿಶಯ ಇರುವುದರಿಂದ ಇಲ್ಲಿ ಅಸತ್ ಕಾರ್ಯವಾದ ಅನ್ನುವಂತಹದ್ದು ಹೊರಟು ಹೋಗ್ಬಿಡ್ತೈತಿ ಅಂತ. ಯಾಕಂದ್ರೆ ಈ ಕಾರ್ಯ ಸದ್ಯದ ಕಾಲದಲ್ಲಿ ಕಾರ್ಯ ಅದು ಹಿಂದಿನ ಒಂದು ಅವಸ್ಥೆಯೊಳಗೆ, ಹಿಂದಿನ ಒಂದು ಪೂರ್ವ ಅವಸ್ಥೆಯೊಳಗೆ ಅಂತ. ಹಿಂದಿನ ಅವಸ್ಥೆ ಅಂತಂದ್ರೆ ಏನು, ಯಾವ ಒಂದು ಜಗತ್ತು ಕಾರ್ಯ ಅನ್ನುವಂತಹದ್ದು ಉತ್ಪತ್ತಿ ಪೂರ್ವದಲ್ಲಿ ಒಂದು ಅತಿಶಯವನ್ನ ನಾವು ಒಪ್ಕೊಳ್ಳೇಬೇಕಾಗ್ತೈತಿ. ಇವಾಗ ಆ ಅತಿಶಯವನ್ನು ಒಪ್ಕೊಳ್ಳಿಲ್ಲ ಅಂತಂದ್ರೆ ಇಲ್ಲಿ ಈ ಜಗತ್ತಾಗಕ್ ಸಾಧ್ಯನೇ ಇಲ್ಲ ಅಂತಾರ ಅವ್ರು. ಕಾರ್ಯರೂಪವಾಗಿರ್ತಕ್ಕಂತಹದ್ದು ಅಲ್ಲಿ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಕಾರಣ ರೂಪವಾಗಿರ್ತಕ್ಕಂತ ಒಂದು ಅತಿಶಯ ಅನ್ನುವಂತಹದ್ದಲ್ಲಿ ಬೇಕಾಗ್ತದ ಅಂತ. ಇದರಿಂದ ಏನಾಯ್ತು ಅಂತಂದ್ರೆ ಇಲ್ಲಿ ಅಸತ್ಕಾರ್ಯವಾದ ಅನ್ನುವಂತ ಹೊರಟು ಹೋಗ್ಬಿಡ್ತೈತಿ ಅಂತ ಹೇಳ್ತಾರ ಅವ್ರು. ಅಸತ್ಕಾರ್ಯವಾದ ಹಾನಿ ಅತಿಶಯತ್ವಾತ್ ಪ್ರಾಗವಸ್ಥಾಯ. ಅಂದ್ರೆ ಕಾರ್ಯ ಅನ್ನುವಂತಹದ್ದು ಉತ್ಪತ್ತಿ ಪೂರ್ವದಲ್ಲಿ ಅತಿಶಯವಾಗಿರುವುದರಿಂದ, ಒಂದು ಅತಿಶಯವನ್ನು ನಾವು ಒಪ್ಪಿಕೊಳ್ಳುವುದರಿಂದ ಅವಾಗ ಅಲ್ಲಿ ಅಸತ್ಕಾರ್ಯವಾದ ಅಂದ್ರೆ ಅಸತ್ತಾಗಿತ್ತು ಅನ್ನುವಂತ ಏನು ವಾದ ಅದಲ್ಲ, ಅದು ಹಾನಿ ಆಗ್ತದ, ಅದು ಬಿದ್ದು ಹೋಗ್ತದಂತ. ಅವಾಗ ಸತ್ಕಾರ್ಯವಾದ ಸಿದ್ಧಿಶ್ಚ, ಸತ್ಕಾರವಾದವೇ ಅಲ್ಲಿ ಸಿದ್ಧ ಆಗಿಬಿಡ್ತೈತಿ ಅಂತ. ಸತ್ಕಾರ್ಯವಾದ ಅಂತಂದ್ರೆ ಏನು, ಸೃಷ್ಟಿ ಪೂರ್ವದಲ್ಲಿ ಒಂದು ಸತ್ ಇತ್ತು ಅಂತ. ಅಂದ್ರೆ ಸತ್ ಅಂದ್ರೆ ಅಲ್ಲಿ ಬ್ರಹ್ಮ, ಆ ಬ್ರಹ್ಮ ಅನ್ನುವಂತಹದಿತ್ತು, ಅದರಿಂದಲೇ ಕಾರ್ಯರೂಪವಾಗಿರ್ತಕ್ಕಂಥ ಜಗತ್ತು ಉತ್ಪತ್ತಿ ಆಯಿತು ಅಂತ. ಅಲ್ಲಿ ಸತ್ಕಾರ್ಯವಾದವೇ ಸಿದ್ಧ ಆಗ್ತದ ಅಂತ ಹೇಳಿ ಇಲ್ಲಿ ಹೇಳ್ಕೊಂಡು ಬಂದ್ರು. ಯಾಕಂದ್ರೆ ಆ ಕಾರ್ಯದ ಅತಿಶಯ ಇದ್ರನೇ ಆ ರೂಪದಲ್ಲಿ ಅದು ಕಾರ್ಯವೇ ಇದ್ದಂತೆ ಆಯ್ತು ಅಂತ. ಯಾಕಂದ್ರೆ ಕಾರ್ಯದ ಒಂದು ಅತಿಶಯ ಇರಲೇಬೇಕದು. ಯಾವ್ದು ಸೃಷ್ಟಿ ಪೂರ್ವದಲ್ಲಿ ಒಂದು ಕಾರ್ಯ ಪ್ರಪಂಚ ಆಗುವಂತ ಒಂದು ಅತಿಶಯ ಅನ್ನುವಂತಹದ್ದು ಸೃಷ್ಟಿ ಪೂರ್ವದಲ್ಲಿ ಇದ್ರನೇ ಅವಾಗ ಕಾರ್ಯರೂಪವಾದ ಜಗತ್ತಾಗ್ತದ ಅಂತ. ಅತಿಶಯ ಇಲ್ಲೇ ಹೋದ್ರೆ ಈ ಕಾರ್ಯರೂಪ ಜಗತ್ತು ಉತ್ಪತ್ತಿ ಆಗಕ್ ಸಾಧ್ಯ ಇಲ್ಲ ಅಂತ. ಶಕ್ತಿಶ್ಚ ಕಾರಣಸ್ಯ ಕಾರ್ಯಮಾರ್ಥ ಕಲ್ಪ್ಯಮಾನಾನ ಅನ್ಯ ಅಸತಿ ವಾ ಕಾರ್ಯಂ ನಿಯಚ್ಛೇತ. ಆದ್ದರಿಂದ ಇಲ್ಲಿ ನಾವು ಈ ಜಗತ್ತು ಕಾರ್ಯರೂಪವಾಗಿರ್ತಕ್ಕಂಥ ಜಗತ್ತು ಅದು ಉಂಟಾಗಬೇಕಾಗಿತ್ತು ಅಂತಂದ್ರೆ ಕಾರಣದಲ್ಲಿ ಒಂದಾನೊಂದು ನಾವು ಒಂದು ಶಕ್ತಿಯನ್ನ ಅಥವಾ ಅತಿಶಯವನ್ನ ನಾವು ಒಪ್ಕೋಬೇಕಾಗ್ತೈತಿ, ಕಲ್ಪನಾ ಮಾಡ್ಬೇಕಾಗ್ತೈತಿ. ಅದು ಯಾವುದು ಕಾರ್ಯ ಉತ್ಪತ್ತಿ ಪೂರ್ವದೊಳಗ ಕಾರ್ಯವನ್ನ ಉಂಟು ಮಾಡತಕ್ಕಂತ ಒಂದು ಕಾರಣದೊಳಗ ಒಂದಾನೊಂದು ಶಕ್ತಿಯನ್ನ ನಾವು ಕಲ್ಪಿಸ್ಕೊಳ್ಬೇಕಾಗ್ತದ. ಆ ಶಕ್ತಿ ಅನ್ನುವಂತಹದ್ದು ಕಾರ್ಯಕ್ಕಿಂತ ಬೇರೆ ಅಂತಾನೆ ಹೇಳ್ಬೇಕಂತದು. ಯಾವುದು ಆ ಜಗತ್ತು ಆಗುವಂತ ಒಂದು ನಿರ್ಮಾಣ ಆಗುವಂತ ಒಂದು ಶಕ್ತಿ ಕಾರಣದೊಳಗ ಐತಲ್ಲ, ಅದು ಕಾರ್ಯಕ್ಕಿಂತಲೂ ಬೇರೆ ಅಂತಾನೆ ನಾವು ಅಲ್ಲಿ ಒಪ್ಪಬೇಕಾಗ್ತದ. ಇದು ಎಲ್ಲಾ ಕಡೆ ಸಮಾನ ಅಂತ. ಅಂತಂದ್ರೆ ಇಲ್ಲಿ ಕಾರ್ಯಕ್ಕಿಂತ ಶಕ್ತಿ ಅದು ಕಾರ್ಯವನ್ನ ಉಂಟು ಮಾಡುವುದಾದ್ರ ಕಾರ್ಯಕ್ಕಿಂತ ಬೇರೆಯಾಗಿರ್ತಕ್ಕಂತ ಮತ್ತೊಂದು ವಸ್ತು ಅನ್ನುವಂತಹದ್ದು ಅಥವಾ ಅದರ ಶಕ್ತಿ ಅನ್ನುವಂತಹದ್ದು ಅದು ಏತಕ್ಕೆ ಕಾರ್ಯವನ್ನು ಉಂಟು ಮಾಡೋದಿಲ್ಲ? ಕಾರಣವೇ ಅಥವಾ ಅದರ ಶಕ್ತಿಯೇ ಇರಬೇಕೆನ್ನುವುದು ಯಾಕೆ ಇರ್ಬೇಕಂತ ಹೇಳ್ತೀರಿ ಅನ್ನುವಂತ ಆಕ್ಷೇಪಕ್ಕೆ ಇಲ್ಲಿ ಆ ಪ್ರತಿವಾದಿಗೆ ಉತ್ತರ ಕೊಡಕ್ ಆಗಂಗಿಲ್ಲ ಅಂತ ಅವನಿಗೆ. ಆದ್ರೆ ಇಲ್ಲಿ ಅಂದ್ರೆ ಅಸದ್ವಾದವನ್ನು ನಿರಾಕರಣೆ ಮಾಡ್ತಾ ಇದ್ದಾರಂತ ಅವ್ರು ಇಲ್ಲಿ. ಆದ್ದರಿಂದ ಇಲ್ಲಿ ಒಟ್ಟು ಟೋಟಲ್ ಏನ್ ಹೇಳಿದ್ರು ಅಂತಂದ್ರೆ ತಸ್ಮಾತ್ ಕಾರಣಸ್ಯ ಆತ್ಮಭೂತ ಶಕ್ತಿ ಶಕ್ತಿಶ್ಚ ಆತ್ಮಭೂತಂ ಕಾರ್ಯಂ. ಇಲ್ಲಿ ಶಕ್ತಿ ಅನ್ನುವಂತಹದ್ದೇನದ ಅಂತಂದ್ರೆ ಕಾರ್ಯಸ್ಯ ಅಂದ್ರೆ ಕಾರ್ಯ ಅನ್ನುವಂತಹದ್ದು, ಶಕ್ತಿ ಅನ್ನುವಂತಹದ್ದು ಅದು ಕಾರಣದ ಸ್ವರೂಪ, ಕಾರ್ಯ ಅನ್ನುವಂತಹದ್ದು ಶಕ್ತಿ ಸ್ವರೂಪ ಅಂತ. ಈ ಕಾರ್ಯ ಜಗದ್ರೂಪ ಕಾರ್ಯ ಇದು ಶಕ್ತಿಯ ಸ್ವರೂಪ. ಅದು ಕಾರಣವಾಗಿರ್ತಕ್ಕಂಥದ್ದು ಅದು ಕಾರಣದ ಸ್ವರೂಪವೇ ಅಂತ. ಶಕ್ತಿ ಅನ್ನುವಂಥದ್ದು ಕಾರಣ ಸ್ವರೂಪನ ಅದಂತ. ಕಾರ್ಯವೂ ಕೂಡ ಅಲ್ಲಿ ಶಕ್ತಿಯ ಸ್ವರೂಪ, ಇಲ್ಲಿ ಕಾರಣವೂ ಕೂಡ ಅದು ಆ ಶಕ್ತಿ ಸ್ವರೂಪನೇ ಅಂತ. ತಸ್ಮಾತ್ ಕಾರಣಸ್ಯ ಆತ್ಮಭೂತ ಶಕ್ತಿ. ಕಾರಣ ಅನ್ನುವಂತಹದ್ದು ಅದು ತನ್ನ ಸ್ವರೂಪವೇ ಅಂತ, ಶಕ್ತಿಯ ಸ್ವರೂಪವೇ ಅಂತ. ಒಟ್ಟು ಇಷ್ಟು
ನಮಗ ಇದನ್ನ ಉಪದೇಶ ಮಾಡ್ಕೊಂಡು ಬಂದರು. ಹ್ಮ್ ಇನ್ನ ಕಾರ್ಯಕಾರಣಗಳಲ್ಲಿ ಈ ಭೇದ ಬುದ್ಧಿ ಅನ್ನುವಂತಹದ್ದು ಹ್ಮ್ ಇದು ಉಂಟಾಗುವುದಿಲ್ಲ ಅನ್ನುವಂತ ವಿಚಾರವನ್ನ ಹ್ಮ್ ಮತ್ತೆ ಮುಂದಿನ ಒಂದು ಭಾಷ್ಯದೊಳಗೆ ಹ್ಮ್ ಅದನ್ನ ವಿವರಣೆ ಕೊಡ್ತಾರೆ. ಹ್ಮ್ ಅದನ್ನ ಮತ್ತೆ ನೋಡೋಣ ಸಾಯಂಕಾಲ.